ಎಲೆಕ್ಟ್ರಾನಿಕ್ ವಿವಾದ ಮಷಿನ್ EVM ಇವತ್ತು ದೇಶದಲ್ಲಿ ಚರ್ಚೆ ಆಗ್ತಾ ಇರೋದು ಉತ್ತರ ಪ್ರದೇಶದ ಗೆಲುವು. ಆ ಗೆಲುವಿನಲ್ಲಿ ಪಾತ್ರ ಯಾರ್ದು ಅಂತಂದರೆ ವೋಟರ್ಸ್ದಲ್ಲ, EVM ಅಂದರೆ EVM ಒಂದು ರೀತಿ ವೋಟರ್ ಆಗಿ ಕೆಲಸ ಮಾಡಿದೆ ಅನ್ನುವಂಥ ಗಂಭೀರ ಆಪಾದನೆಯನ್ನು ಮೊಟ್ಟ ಮೊದಲಿಗೆ ಮಾಡಿದ್ದು BSPಯ ಅಧ್ಯಕ್ಷೆ ಮಾಯಾವತಿ. ಅದಾದ ನಂತರ ಈಗ ಆಮ್ ಆದ್ಮಿ ಪಕ್ಷ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದೆ. ಅದಾದ ನಂತರ ಇವತ್ತು ರಾಜ್ಯಸಭೆಯಲ್ಲಿ ದೊಡ್ಡ ಕೋಲಾಹಲ ಆಗಿದೆ. ಕಾಂಗ್ರೆಸ್, BSP, SP, ಆಮ್ ಆದ್ಮಿ, CPM ಎಲ್ಲ ಪ್ರತಿಪಕ್ಷಗಳು ಈ EVM ಇದ್ದಾವೆ, ಭಾಳ ಮೋಸ ಮಾಡ್ತಾ ಇದ್ದಾವೆ, ಇವನ್ನ ತೆಗೆದುಹಾಕಿ, ಇವು ಸರಿ ಇಲ್ಲ, ಇವು ನಮ್ಮ ಮಾತು ಕೇಳ್ತಾ ಇಲ್ಲ, ಇವು BJP ಮಾತು ಕೇಳ್ತಾ ಇದ್ದಾವೆ, ಯಾವುದೇ ಬಟನ್ ಹೋದರೂ ಕೂಡ BJP ಓಟ್ ಹೋಗ್ತಾ ಇದೆ, ಇಂಥ ವ್ಯವಸ್ಥೆಯನ್ನು ತೆಗೆದುಹಾಕಿ ನಾವೇ ಕೇಳಿದಂಥ ವ್ಯವಸ್ಥೆ ಇವತ್ತು ನಮಗೆ ಮೋಸ ಮಾಡ್ತಾ ಇದೆ. ಸೊ ಸರ್ಕಾರ ಈ ಪದ್ಧತಿಯನ್ನು ತೆಗೆದುಹಾಕಿ ಅಂತಂದರೆ ಸರ್ಕಾರ ಏನು ಮಾಡೋಕ್ಕಾಗಿದೆ? ಚುನಾವಣಾ ಆಯೋಗದ ತೀರ್ಮಾನ. ನೀವು ಚುನಾವಣಾ ಆಯೋಗದ ಮುಂದೆ ಮಾಡಬೇಕಾದ ಹೋರಾಟವನ್ನು ರಾಜ್ಯಸಭೆಯಲ್ಲಿ ಮಾಡ್ತಾ ಇದ್ದೀರಿ ಅಂಥೇಳಿ ಪ್ರತಿಪಕ್ಷಗಳಿಗೆ ಇವತ್ತು BJP ತಿರುಗೇಟು ಕೊಟ್ಟಿದೆ. ಅಂದರೆ ಇಡೀ ರಾಜ್ಯಸಭೆಯಲ್ಲಿ ಇವತ್ತು ಆಗಿದ್ದು ಈ EVM ಮಾಡಿರ್ತಕ್ಕಂಥ ಮೋಸದ ಬಗ್ಗೆ. ಸೊ ಈ ಮೋಸದ EVMಗಳನ್ನು ಇನ್ನು ಮುಂದಿನ ಚುನಾವಣೆಗಳಲ್ಲಿ ನಾವು ಬಳಕೆ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ನೀವು ಅದನ್ನು ತೆಗೆದುಹಾಕಿ ಅನ್ನುವಂಥ ಆಗ್ರಹವನ್ನು ರಾಜ್ಯಸಭೆಯಲ್ಲಿ ಆಗಿದೆ. ಸೊ ಆದರೂ ಕೂಡ ಈ EVMಗಳು ಕೈ ಕೊಡ್ತಾ ಇದ್ದಾವೆ, ಮೋಸ ಮಾಡ್ತಾ ಇದ್ದಾವೆ, ಸೊ ಯಾವುದೇ ಬಟನ್ ಹೋದರೂ ಕೂಡ ಅದು BJPಗೆ ಓಟ್ ಆಗ್ತಾ ಇದೆ ಅನ್ನುವಂಥ ಗಂಭೀರ ಅನುಮಾನ ಮತ್ತು ಆಪಾದನೆ ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಿಚಾರ ಇವತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಆಗಿದೆ. ನಾನು ಕೂಡ ಈ ಚರ್ಚೆನ ಕೈಗೆತ್ತಿಕೊಳ್ತಾ ಇದ್ದೀನಿ. ಸೊ EVM ಎಲೆಕ್ಟ್ರಾನಿಕ್ ವಿವಾದ ಮಷಿನ್ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ರಾಜ್ಯಸಭೆಯ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಪ್ರತಿಪಕ್ಷಗಳು ಈ ವಿಚಾರವನ್ನು ಕೈಗೆತ್ತಿಕೊಂಡು ದೊಡ್ಡ ಕೋಲಾಹಲವನ್ನು ಎಬ್ಬಿಸಿತು. ಪ್ರತಿಪಕ್ಷಗಳು ಕಲಾಪದಲ್ಲಿ ಬಾವಿಗೆ ತೆರಳಿ ಉಪಸಭಾಧ್ಯಕ್ಷರ ಅನುಮತಿಯನ್ನು ಕೇಳಿದ್ರು. ನಮಗೆ ನಿಯಮ 267 ಪ್ರಕಾರ ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ. ಈ ನಿಯಮಗಳಲ್ಲಿ ಅವಕಾಶ ಕೊಡೋಕ್ಕಾಗಲ್ಲ, ತಾವು ದಯಮಾಡಿ ತಮ್ಮ ಸ್ಥಾನಗಳಿಗೆ ಹೋಗಿ ಅಂಥೇಳಿ ಮನವಿ ಮಾಡಿದ್ರು ಕೂಡ ಆಡಳಿತಾರೂಢ BJP ಮತ್ತು ಪ್ರತಿಪಕ್ಷಗಳ ಮಧ್ಯೆ ವಾಗ್ವಾದ ನಡೆಯಿತು, ಕೋಲಾಹಲ ಆಯಿತು. ಅಷ್ಟೇ ಅಲ್ಲ, ಸದನದಲ್ಲಿ ಏನು ಮಾತಾಡ್ತಾ ಇದ್ದಾರೆ, ಯಾರು ಏನು ಮಾತಾಡ್ತಾರೆ ಒಂದು ಅರ್ಥ ಆಗದೇ ಸಭಾಧ್ಯಕ್ಷ ಸ್ಥಾನದಲ್ಲಿದ್ದಂಥ ಕುರಿಯನ್ ಸದನವನ್ನು ಮುಂದೂಡ್ತಾರೆ. ಸೊ ಇವತ್ತು ರಾಜ್ಯಸಭೆಯಲ್ಲಿ ಏನಾಯಿತು, ಈ EVM ಸೃಷ್ಟಿಸಿದಂಥ ಅವಾಂತರದ ಬಗ್ಗೆ ರಾಜ್ಯಸಭೆಯಲ್ಲಿ ಆದಂಥದ್ದು ಏನು ನೋಡ್ಕೊಂಡು ಬರೋಣ. Now, see, honorable members, this is an issue to be taken up with the election commission. It is for the election commission to examine whether the EVM is functioning properly or not for the chair. Chair cannot do anything in that. Mohammad Ali Khan. One second. No, I have only to give a, please. No, please. No, I have only to inform you that this is an issue to be taken up with the election commission, not with the chair, not with the, election commission. What are you doing? ಸೊ ರಾಜ್ಯಸಭೆಯಲ್ಲಿ ಕೋಲಾಹಲ ಆಯಿತು. ಅದಾದ ನಂತರ ಪ್ರತಿಪಕ್ಷಗಳು ಕೂಡ ಆರೋಪ ಮಾಡೋದು, EVM ಮಿನಿಸ್ಟ್ರು ಕೂಡ ಇಲ್ಲಿದ್ದಾರೆ, EVMನ ಏನು ಬೆಂಬಲಿಗರಿದ್ದಾರೆ, EVMಗಳು ನಮ್ಮ ಮಾತು ಕೇಳಿಲ್ಲ, ಅದು BJP ಮಾತೇ ಕೇಳ್ತಾ ಇದೆ, ಈ ಚಿಪ್ಗಳು ಬದಲಾವಣೆ ಆಗಿದೆ, ಟ್ಯಾಂಪ್ರಿಂಗ್ ಆಗಿದೆ, ಪಾರದರ್ಶಕವಾಗಿಲ್ಲ ಅನ್ನುವಂಥ ಆರೋಪಗಳನ್ನು ಪ್ರತಿಪಕ್ಷ ನಾಯಕ ಗುಲಾಂ ನಬಿ ಆಜಾದ್, ಮಾಯಾವತಿ, ರಾಮ್ ಗೋಪಾಲ್ ಯಾದವ್, ಸೀತಾರಾಮ್ ಯೆಚೂರಿ ಎಲ್ಲರೂ ಕೂಡ ಮಾಡಿದ್ರು. ನಂತರ ನಕ್ವಿ ಆಡಳಿತ ಪಕ್ಷದ ಕಡೆಯಿಂದ ನೀವು ಯಾಕೆ ಇಲ್ಲಿ ಈ ರೀತಿಯ ಗಲಾಟೆ ಮಾಡ್ತಾ ಇದ್ದೀರಿ, ಈ ಸದನದ ಸಮಯವನ್ನು ಯಾಕೆ ವ್ಯರ್ಥ ಮಾಡ್ತಾ ಇದ್ದೀರಿ, ಹೋಗ್ರಿ ಅಲ್ಲಿಗೆ ಚುನಾವಣಾ ಆಯೋಗದ ಮುಂದೆ ಹೋಗಿ ಹೋರಾಟ ಮಾಡಿ ಕೂಗು ಹಾಕಿ ನ್ಯಾಯ ಅಲ್ಲಿ ಸಿಗುತ್ತೆ, ಇಲ್ಲಲ್ಲ ಇದು ರಾಜ್ಯಸಭೆ ಕಲಾಪ ಅನ್ನುವಂಥ ತಿರುಗೇಟನ್ನು BJP ನೀಡಿತು. ಸೊ ಇದ್ರ ಮಧ್ಯೆ ಇವತ್ತು ಪ್ರಶ್ನೆ ಎದ್ದಿರ್ತಕ್ಕಂಥದ್ದು, ಈ EVM ಅನ್ನುವಂಥ ಪದ್ಧತಿ ಬರಬೇಕಂಥೇಳಿ ಭಾಳಷ್ಟು ಪಕ್ಷಗಳು, ವಿಶೇಷವಾಗಿ ಏನು ಸದನದ ಬಾವಿಗೆ ಇಳಿದು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥ ಪಕ್ಷಗಳು, ಆ ಬ್ಯಾಲೆಟ್ ಬಾಕ್ಸ್ ಏನಿದ್ದಾವೆ, ಫ್ಯೂಡಲ್ ಕ್ಯಾರೆಕ್ಟರ್ ಇರ್ತಕ್ಕಂಥ ಉತ್ತರ ಪ್ರದೇಶ, ಬಿಹಾರದಲ್ಲಿ ಬ್ಯಾಲೆಟ್ ಬಾಕ್ಸ್ಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ, ರಿಗ್ಗಿಂಗ್ ಆಗ್ತಾ ಇದೆ, ನೀರನ್ನು ಹಾಕ್ತಾರೆ, ಬಾವಿಗೆ ಹಾಕ್ತಾರೆ, ಇಡೀ ಚುನಾವಣಾ ಪದ್ಧತಿಯನ್ನು ತಮಗೆ ಬೇಕಾದಾಗೆ ನಿಯಂತ್ರಣ ಮಾಡ್ತಾ ಇದ್ದಾರೆ. ಸೊ ಇದು ಪಾರದರ್ಶಕವಾದಂಥದ್ದು. ಈ ಒಂದು EVM ಮಷಿನ್ಗಳು ಯಾರ ಮಾತು ಕೇಳಲ್ಲ, ಅವು ಭಾಳ ಪ್ರಾಮಾಣಿಕವಾಗಿರ್ತವೆ, ಪಾರದರ್ಶಕವಾಗಿರ್ತವೆ ಅನ್ನುವ ಕಾರಣಕ್ಕಾಗಿಯೇ ಇದನ್ನು 1982ರಲ್ಲಿ ದೇಶದಲ್ಲಿ EVM ಅಳವಡಿಕೆ ಆಗಿರ್ತಕ್ಕಂಥ.
ಸೊ ಅದಾದ ನಂತರ ಅನೇಕ ಬದಲಾವಣೆಗಳಾಗ್ತಾ ಬರ್ತಾ ಇವತ್ತು ಆ ಇ ವಿ ಎಮ್ಗಳು ಕೂಡ ಕೈ ಕೊಡ್ತಾ ಇದ್ದೇವೆ ಅಂತ ಆರೋಪ ಅನುಮಾನ ಗುಮಾನಿ ಬರ್ತಾ ಇದೆ. ಸೊ ಇವತ್ತು ಇ ವಿ ಎಮ್ಗಳ ಒಂದು ಸಣ್ಣ ಚರಿತ್ರೆ ಕೂಡ ನೋಡ್ಕೊಂಬರೋಣ. ಪಂಚರಾಜ್ಯ ಚುನಾವಣೆಯ ಬಳಿಕ ಆ ಫಲಿತಾಂಶದಲ್ಲಿ ಕೇಳಿಬಂದ ಆರೋಪ ಅಂತಂದರೆ ಆ ಎಲೆಕ್ಟ್ರಾನಿಕ್ ಮಿಷಿನ್ಗಳಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಎಂಬ ಅಂಶ. ಹೀಗಾಗಿ ಇದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಸತ್ಯಯುಗ ಸಂಘಟನೆಯ ಮುಖ್ಯಸ್ಥರು ಹಲವು ದಿನಗಳಿಂದ ಹೋರಾಟ ಮಾಡ್ತಾರೆ. ಈಗ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಎರಡೂ ಕ್ಷೇತ್ರಗಳಿಗೆ ಚುನಾವಣೆ ನಡೀತಿದೆ. ಈ ಕ್ಷೇತ್ರಗಳಲ್ಲಿ ವಿ ವಿ ಪ್ಯಾಟನ್ನು ಕೂಡ ಇದರ ಜೊತೆಗೆ ಅಡಿಷನಲ್ ಆಗಿ ಬಳಸ್ತಿದ್ದಾರೆ. ಆದರೆ ಇದು ಕೂಡ ಸರಿ ಇಲ್ಲ ಅಂತೇಳಿ ಈಗ ಅದರ ಬಗ್ಗೆ ಹೋರಾಟವನ್ನು ಮಾಡಲಿಕ್ಕೆ ಸತ್ಯಯುಗ ಟೀಮ್ ಇದೆ ನಮ್ಮ ಜೊತೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ವಿ ವಿ ಪ್ಯಾಟ್ ಅಥವಾ ಎಲೆಕ್ಟ್ರಾನಿಕ್ ಮಿಷಿನ್ ಎರಡನ್ನೂ ಕೂಡ ಬಳಸ್ತಿದ್ದಾರೆ. ಈಗೇನು ದೋಷ ಕಾಣಿಸುತ್ತೆ ಸರ್? ಇವಾಗ ಏನಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಏನು ಯೂಸ್ ಮಾಡ್ತಿದ್ದಾರೆ ಅದು ಹಳೆ ಮೆಷಿನ್ನೇ ಯೂಸ್ ಮಾಡ್ತಾಯಿದ್ದಾರೆ. 2004ನೇ ಇಸ್ವಿನಲ್ಲಿ ಯೂಸ್ ಮಾಡಿದ ಮೆಷಿನ್ನೇ. ಆ ಮೆಷೀನು ಸರಿ ಇಲ್ಲ, ಆ ಮೆಷೀನು ಮ್ಯಾನಿಪುಲೇಟ್ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಅವರು ಆಲ್ರೆಡಿ ರೂಲ್ ಕೊಟ್ಟಿದೆ. ಹೊಸ ಮೆಷಿನ್ಗಳು ತೊಗೋಬೇಕು, ಹೊಸ ಮೆಷಿನ್ಗಳ ಜೊತೆಗೆ ವಿ ವಿ ಪ್ಯಾಟ್ ಮೆಷಿನ್ ಅಳವಡಿಸಬೇಕು ಅಂತ ಹೇಳಿದೆ. ಆದ್ರೂ ಇಲ್ಲಿ ಹಳೆ ಮೆಷಿನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಹೇಳೋ ಪ್ರಕಾರ ಒಟ್ಟು 2,000 ಮತ ಇರುತ್ತೆ, ಅಲ್ಲಿ 2,000 ಟೋಟಲಿಂಗ್ ಆಗುತ್ತೆ ಅಂತ ಅಂದಾಗ ಮೊದಲೇ ಅದಕ್ಕೆ ಫಿಕ್ಸ್ ಆಗಿರುತ್ತೆ. ಕಾಂಗ್ರೆಸ್ಗೆ 1,000, ಬಿ ಜೆ ಪಿಗೆ 800 ಅಥವಾ ಇನ್ನಿತರಗೆ 500, ಇದು 100, 200 ಹೀಗೆ ಟೋಟಲಿ ಆಗಿರ್ತದೆ. ಅದನ್ನು ಒತ್ತಿದ ತಕ್ಷಣ ಅಷ್ಟು ಮತ ಬರುತ್ತೆ ಅಂತನಾ? ಇದು ಮೊದಲೇ ಫಿಕ್ಸ್ ಆಗಿರ್ಬೋದು, ಇಲ್ಲ ಆಮೇಲೆ ಮಾಡ್ಬೋದು. ಮ್ಯಾನಿಪುಲೇಟ್ ಯಾವ ಲೆವೆಲಲ್ಲಿ ನಡೀತಾ ಇದೆ ಅನ್ನೋದು ಅಷ್ಟೊಂದು ಅಂದರೆ 2 ಥರನೂ ಪಾಸಿಬಿಲಿಟಿ ಇದೆ ಅಂತ ತೋರಿಸ್ಪಟ್ಟಿದ್ದಾರೆ ಈ ಹಳೆ ಮೆಷಿನ್ಗಳಲ್ಲಿ. ಸೊ ಅದೇ ಥರ ಹಳೆ ಮೆಷಿನ್ಗಳನ್ನೇ ಉಪಯೋಗಿಸ್ಕೊಂಡು ಅದಕ್ಕೆ ಒತ್ತೋ ಟೈಮಲ್ಲಿ ಪ್ರಿಂಟರ್ ಒಂದು, ಈ ವಿ ವಿ ಪ್ಯಾಟ್ ಅನ್ನೋದು ಜಸ್ಟ್ ಒಂದು ಪ್ರಿಂಟರು, ಒತ್ತೋ ಟೈಮಲ್ಲಿ ಒಂದು ಪ್ರಿಂಟರ್ ಅಟ್ಯಾಚ್ ಮಾಡಿಬಿಟ್ಟು ನಾವು ಇದು ಈ ಒತ್ತಿದ್ದು ಕರೆಕ್ಟ್ ಆಗಿದೆ ಅಂತ ತೋರಿಸಿದ್ರೆ ಅದರಿಂದ ನಮಗೆ ಏನೋ ಮ್ಯಾನಿಪುಲೇಟ್ ನಡೀತಾ ಇಲ್ಲ ಅನ್ನೋದು ಖಾತ್ರಿ ಆಗೋಲ್ಲ. ಎಲ್ಲ ಗೊಂದಲಗಳಿದೆ. ಈಗ ಏನು ಮಾಡ್ಬೋದು ಅಂತ ಮುಂದಕ್ಕೆ ನಿಮ್ಮ ಹೋರಾಟ ಆಗಿರುತ್ತೆ? ಈಗ ನಾವು ಕೇಳ್ಕೊಳ್ಳೋದು ಏನಂದರೆ ಇವರು ಎಲೆಕ್ಷನ್ ಆಫೀಸರ್ ಅನಿಲ್ ಕುಮಾರ್ ಜಾರ್ನು ಮೀಟ್ ಮಾಡಿದ್ದೆ. ಅವ್ರಿಗೆ ಹೇಳಿದ್ದೆ ನಾನು, ವಿ ವಿ ಪ್ಯಾಟ್ ಮೆಷಿನಲ್ಲಿ ಪ್ರಿಂಟ್ ಬರುತ್ತಲ್ಲ ಅದನ್ನು ಕೌಂಟ್ ಮಾಡಿ ಅದನ್ನು ಪರಿಗಣಿಸಿ ನೀವು ಮೆಷಿನ್ ಗಣನೆಗೆ ತೊಗೋಬೇಡಿ, ಮೆಷಿನು ಒಂದು ಕನ್ಫರ್ಮೇಟ್ರಿ ಆಗಿ ಇಟ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಒಪ್ತಾ ಇಲ್ಲ. ಅವ್ರು ಹೇಳೋದು ಏನಂದರೆ ಯಾವ ಬೂತಲ್ಲಿ ಕ್ಯಾಂಡಿಡೇಟ್ಗೆ ಡೌಟ್ ಇರುತ್ತೋ ಅವರು ಆ ಬೂತಲ್ಲಿ ಕನ್ಫರ್ಮ್ ಮಾಡ್ಕೋತಾರೆ ಅದನ್ನು ಕೌಂಟ್ ಮಾಡಿ ಅಂತ. ಇದು ತಪ್ಪಾಗುತ್ತೆ. ಎಲ್ಲ ಬೂತಲ್ಲೂ ಅವರು ಡೆಫಿನೆಟಾಗಿ ಮತ ಎಣಿಸಿ ಆಮೇಲೆ ರಿಸಲ್ಟ್ ಡಿಕ್ಲೇರ್ ಮಾಡಬೇಕು ಅಂತ ಕೇಳ್ಕೊಳ್ಳೋದು. ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ನಾವು ಮುಂದೆ ಪೇಪರ್ ಬ್ಯಾಲೆಟ್ಗೆ ಆಗ್ರಹ ಮಾಡಬೇಕಾಗತ್ತೆ. ಇದಿಷ್ಟು ಇವರ ಮಾತುಗಳು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ ವಿ ವಿ ಪ್ಯಾಟ್. ಸೊ ಇದು ನಂಜನಗೂಡು ಮತ್ತು ಗುಂಡ್ಲುಪೇಟೆಯ ಉಪಚುನಾವಣೆ ಕೂಡ ಇದೆ. ಈ ಉತ್ತರ ಪ್ರದೇಶದಿಂದ ಏನಾದರೂ ಇ ವಿ ಎಮ್ಗಳು ಇಲ್ಲಿಗೆ ಬಂದರೆ, ಯಾಕಂದರೆ ಆ ಚುನಾವಣೆ ಆಗ್ತಾ ಇದ್ದಂಗೆ ಮತ್ತೊಂದು ಕಡೆ ಅವು ಪಾರ್ಸಲ್ ಮಾಡ್ತಾರೆ, ಮತ್ತೊಂದು ಕಡೆ ಕಳಿಸ್ತಾರೆ ಚುನಾವಣೆ. ಇವತ್ತೀಗ ಮಧ್ಯಪ್ರದೇಶ ಬೀಂಡ್ ಅನ್ನುವಂಥ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಅಲ್ಲಿ ಇ ವಿ ಎಮ್ಗಳು ಹೋಗಿದ್ದಾವೆ. ಸೊ ಅಲ್ಲಿ ಬಂದಂಥ ಒಂದು ಏನು ರಿಸಲ್ಟ್ ಇದೆ, ಅಲ್ಲಿ ನಡೆದಂಥ ಪರಿಶೀಲನೆ ಮಾಡಿದಾಗ, ಟ್ರಯಲ್ ಮಾಡಿದಾಗ ಯಾವ್ಯಾವ ಬಟನ್ ಒತ್ತಿರಿ ಅಲ್ಲೆಲ್ಲೂ ಕೂಡ ಕಮಲ ಚಿಹ್ನೆ ಬರ್ತಾ ಇದೆ. ಸೊ ಇದು ಈಗ ಅನುಮಾನ ಕೆರೆ ಮಾಡಿ ಚುನಾವಣಾ ಆಯೋಗ ಹೇಳಿದೆ, ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ, ಆ ಮಿಷಿನ್ ಬಗ್ಗೆ ಅದು ಯಾಕೋ ಸರಿ ಇಲ್ಲ, ನಮ್ಮ ಮಾತು ಕೇಳಿಲ್ಲ ಅನ್ನುವಂಥದ್ದು. ಸೊ ಇವತ್ತು ಗುಂಡ್ಲುಪೇಟೆ ಮತ್ತು ನಂಜನಗೂಡು ಚುನಾವಣೆಯಲ್ಲಿ ಕೂಡ ಯಾವ ಮಿಷಿನ್ಗಳು ಬಂದಿದ್ದಾವೆ ಅದನ್ನು ಪರಿಶೀಲನೆ ಮಾಡಬೇಕು, ಯಾಕಂದರೆ 4 ಹಂತದಲ್ಲಿ ಆಗುತ್ತೆ. ಸೊ ನಾನು ಮೊದಲಿಗೆ ಹೇಳಿದೆ ಇದರ ಚರಿತ್ರೆ ಒಂದು ಸಲ ನೋಡ್ಕೊಂಬರೋಣ ಅಂತ, ಒಂದೊಂದಾಗಿ ನೋಡ್ಕೊಂಬರೋಣ. ಈ ಎಲೆಕ್ಟ್ರಾನಿಕ್ ವಿವಾದ ಮಿಷಿನ್ ಏನಿದೆ ಇ ವಿ ಎಮ್ಮು, ಇದು 1982ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದ ಏನು ಕೇರಳ ಇದೆ, ನಮ್ಮ ಪಕ್ಕದ ರಾಜ್ಯ ಕೇರಳದ ಪೌರೂರು ಅನ್ನುವಂಥ ಒಂದು ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಇತ್ತು. ಅಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡ್ಕೊಳ್ತಾರೆ. ಅಂದರೆ 50 ಇ ವಿ ಎಮ್ಗಳನ್ನು ಬಳಕೆ ಮಾಡ್ಕೊಳ್ತಾರೆ. ಅದು ಭಾಳ ಸಣ್ಣ ಒಂದು ವಿಧಾನಸಭಾ ಕ್ಷೇತ್ರ ಆಗಿತ್ತು. ಇದು ಮೊಟ್ಟ ಮೊದಲ ಬಾರಿಗೆ ಮತದಾರರಿಗೆ ಕೊಟ್ಟಂಥ ಒಂದು ದೊಡ್ಡ ಅಚ್ಚರಿ ಮತ್ತು ಶಾಕ್ ಕೂಡ. ಇಂಥದ್ದೊಂದು ಮತದಾನ ಮಾಡ್ಬೋದು ಅನ್ನುವಂಥ ಅವಕಾಶ ಸಿಕ್ಕಿದ್ದೆ 82ರಲ್ಲಿ. ನೆಕ್ಸ್ಟ್ 1999ರಲ್ಲಿ ದೇಶದ ವಿಧೆಡೆ, ಅಂದರೆ 96ರಲ್ಲೂ ಕೂಡ ಬಳಕೆ ಮಾಡಿದ್ರು, ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಪಾರ್ಶಿಯಲಿ ಎಲ್ಲೆಲ್ಲ ಅವಕಾಶ ಇದೆ ಅಲ್ಲಲ್ಲಿ ಇ ವಿ ಎಮ್ಗಳನ್ನು ಬಳಕೆ ಮಾಡಿದ್ರು. ನೆಕ್ಸ್ಟು 2004ರಲ್ಲಿ ದೇಶದ ಪ್ರತಿಯೊಂದು ಚುನಾವಣೆಯಲ್ಲೂ, ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಪಾರ್ಲಿಮೆಂಟು, ಹೆಚ್ಚು ಕಮ್ಮಿ ಎಲ್ಲ ಕಡೆ ಈ ಒಂದು ಇ ವಿ ಎಮ್ನ ಅಳವಡಿಕೆ ಆಗುತ್ತೆ ದೇಶಾದ್ಯಂತ. ನೆಕ್ಸ್ಟ್ 2014 ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಳಕೆ ಮಾಡಿತು ಈ ಕೇಂದ್ರ ಚುನಾವಣೆ. ಯಾಕಂದರೆ ಇದು ಫಸ್ಟು ಫುಲ್ ಫ್ಲೆಜ್ ಆಗಿ ಇಡೀ ಲೋಕಸಭಾ ಚುನಾವಣೆ 543 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇ ವಿ ಎಮ್ ಬಳಕೆ ಆಗುತ್ತೆ. ಅಂದರೆ ಇದರಲ್ಲಿ ವಿಶೇಷ ಇದೆ. ಯಾಕಂದರೆ ನೀವು ನಮ್ಮ ಬೆಳಗಾವಿ 88-98 ಜನ ನಿಂತಿದ್ರು ಲಾಸ್ಟ್ ಟೈಮ್ ಯಾವುದೊಂದು ಅಸೆಂಬ್ಲಿ ಎಲೆಕ್ಷನಲ್ಲಿ. ಸೊ ಈ ಒಂದು ಇ ವಿ ಎಮ್ಮಲ್ಲಿ ಏನು ಅವಕಾಶ ಇದೆ ಅಂದರೆ 1ರಿಂದ 64 ಜನ ಅಭ್ಯರ್ಥಿಗಳು ಒಂದು ಕ್ಷೇತ್ರದಲ್ಲಿ ಚುನಾವಣಾ ಅಖಾಡದಲ್ಲಿದ್ದರೆ, ಅಭ್ಯರ್ಥಿಗಳಾಗಿದ್ದರೆ ಮಾತ್ರ ಅವಕಾಶ ಇದೆ. 65 ಆದರೆ ಬ್ಯಾಲೆಟ್ ಆಗುತ್ತೆ. ಸೊ ಅಲ್ಲಿ ಬ್ಯಾಲೆಟ್ ಬಾಕ್ಸ್ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಇದಕ್ಕೂ ಕೂಡ ಒಂದು ಲಿಮಿಟ್ ಇದೆ. 1ರಿಂದ 5 ಜನ ಇರ್ಬೋದು, 10 ಜನ ಇರ್ಬೋದು, 64ರವರೆಗೂ ಕೂಡ ಅಲ್ಲಿ ಅಭ್ಯರ್ಥಿಗಳು ಕಣದಲ್ಲಿದ್ದರೆ ಇ ವಿ ಎಮ್ ಬಳಕೆಗೆ ಅವಕಾಶ ಇದೆ. ನೆಕ್ಸ್ಟ್
60ಕ್ಕೂ ಹೆಚ್ಚು ಅಭ್ಯರ್ಥಿಗಳೇನು ಚುನಾವಣಾ ಕಣದಲ್ಲಿದ್ದರೆ ಅಲ್ಲಿ ಬ್ಯಾಲೆಟ್ ಬಳಕೆ ಮಾಡ್ಕೋಬೇಕು, ಬೇರೆ ದಾರಿ ಇಲ್ಲ. ನೆಕ್ಸ್ಟ್ EVM ಮಷಿನ್ಗಳನ್ನು 4 ಹಂತದಲ್ಲಿ ತಪಾಸಣೆ ಆಗುತ್ತೆ, ಮತ್ತು ಪರಿಶೀಲನೆ ಮಾಡ್ತಾರೆ, ಅದು ಟೆಸ್ಟ್ ಆಗುತ್ತೆ, ಟ್ರಯಲ್ ಆಗುತ್ತೆ. ನೆಕ್ಸ್ಟ್ ಇದು ವಿಶೇಷ ಅಂದರೆ ನಮ್ಮ ಬೆಂಗಳೂರಿನ BL ಕಂಪ್ನಿನೇ ಇದು ಇದು ತಯಾರಣೆ ಮಾಡಿದ್ದು, ಇದು ಪ್ರೊಡಕ್ಷನ್ ಮಾಡೋದು ನಮ್ಮ ಕರ್ನಾಟಕದ BL ಇಲ್ಲಿರ್ತಕ್ಕಂಥದ್ದು ಬೆಂಗಳೂರಿನ. ಅದು ಫಸ್ಟು ಅದನ್ನು ರೆಡಿ ಆದಮೇಲೆ ಅದೇ ಫಸ್ಟ್ ಟೆಸ್ಟ್ ಮಾಡುತ್ತೆ, ಟ್ರಯಲ್ ಆದಮೇಲೆ ಚುನಾವಣಾ ಆಯೋಗಕ್ಕೆ ಹಸ್ತಾಂತರ ಮಾಡುತ್ತೆ. ನೆಕ್ಸ್ಟು ಆಯೋಗ ಕೂಡ ಬಂದ ತಕ್ಷಣ ಅದರ ಖಾತ್ರಿಯನ್ನು ಮಾಡ್ಕೊಳ್ಳುತ್ತೆ, ತಾಂತ್ರಿಕ ದೋಷ ಏನಿದೆ ಚೆಕ್ ಮಾಡುತ್ತೆ, ಅದರ ಕ್ರೆಡಿಬಿಲಿಟಿ ಅದು ಸಂಪೂರ್ಣವಾಗಿ ಟ್ಯಾಂಪರಿಂಗ್ ಆಗುತ್ತಾ ಆಗಲ್ವಾ ತಾಂತ್ರಿಕವಾದ ಖಾತ್ರಿಯನ್ನು ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಅನಂತರ ಚುನಾವಣಾ ನಡೆಯುವ ಜಿಲ್ಲಾಧಿಕಾರಿಗಳಿಗೆ ಅದು ಕಳಿಸ್ತಾರೆ, ಆ ಜಿಲ್ಲೆಗಳಿಗೆ. ಅವ್ರ ಸಮ್ಮುಖದಲ್ಲೂ ಕೂಡ 3ನೇ ಹಂತದ ಪರಿಶೀಲನೆ ಆಗುತ್ತೆ, ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ, ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ಅದರ EVMನ ಏನು ಪರಿಶೀಲನೆ ಆಗುತ್ತೆ, ಟೆಸ್ಟ್ ಆಗುತ್ತೆ. ನೆಕ್ಸ್ಟ್ ವೋಟಿಂಗ್ ಮುನ್ನ ಏನು ವೋಟಿಂಗ್ ಇರುತ್ತೆ, ಚುನಾವಣೆ ಏನು ಘೋಷಣೆ ಆ ದಿವಸ ಏನಿರುತ್ತೆ ಆಗಲೂ ಕೂಡ ಸ್ಟ್ರಾಂಗ್ ರೂಮಲ್ಲಿ ಇಟ್ಟಿರ್ತಾರೆ. ಆನಂತರ ಅದನ್ನು ಟೆಸ್ಟ್ ಮಾಡಿ ಅದು ವೋಟಿಂಗಿಗೆ ರೆಡಿ ಆಗುತ್ತೆ. ಇದು 4 ಹಂತದಲ್ಲಿ ಆಗುವಂಥದ್ದು. ಇನ್ನು EVMಗಳಿಂದಾಗಿ ಮತದಾನ ಪೂರ್ವ ಸಿದ್ಧತೆ ಏನಿತ್ತು, ಮೊದಲು ಬ್ಯಾಲೆಟ್ ಬಾಕ್ಸ್ ಇದ್ದಾಗ ಬಹಳ ದೊಡ್ಡ ಸಿದ್ಧತೆ ಆಗಬೇಕಾಗಿತ್ತು, ಅದರ ಪಾರದರ್ಶಕತೆ ಬಗ್ಗೆ ಅನೇಕ ಪ್ರಶ್ನೆಗಳಿದ್ದು, ಸಮಯ ಭಾಳ ಹಿಡಿತಾ ಇತ್ತು. ಅದು ಈ ಒಂದು EVM ಬಂದ ನಂತರ ಉಳಿತಾಯ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟು EVM ಬಳಕೆಯಿಂದ ಚುನಾವಣಾ ಫಲಿತಾಂಶ ಕೂಡ ಶೀಘ್ರ ಪ್ರಕಟ ಆಗುತ್ತೆ. ಈಗ ನೋಡಿ, ಅಸೆಂಬ್ಲಿ ರಿಸಲ್ಟ್ ಅಂದರೆ 10-11 ಗಂಟೆಗೆ ರಿಸಲ್ಟ್ ಬಂದ್ಬಿಡುತ್ತೆ, ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ಮೊದಲ ರಾತ್ರಿ 1 ಗಂಟೆ 2 ಗಂಟೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು 2 ದಿವಸ ರಿಸಲ್ಟ್ಗೆ ಕಾಯ್ತಾಯಿದ್ರು. ಕಾರ್ಯಕರ್ತರು ಟೆನ್ಷನ್ನು, ಡೊಳ್ಳು ಬಾರಿಸೋರು, ಹಲಿಗೆ ಹೊಡೆಯೋರು ಎಲ್ಲ ಪೂರ್ತಿ 2-3 ದಿವಸ ಸುಸ್ತಾಗ್ಬಿಡೋರು. ಸೊ ಈ ಒಂದು EVM ಬಂದ ಮೇಲೆ ಇನ್ನೇನು ಬೆಳಿಗ್ಗೆ ಏನು ಕೌಂಟಿಂಗ್ ಶುರು ಆಗ್ತಾ ಇದ್ದ ಹಾಗೆಯೇ ಒಂದು 10-11 ಗಂಟೆಗೆ ರಿಸಲ್ಟೇ ಬಂದ್ಬಿಡ್ತು. 11 ಗಂಟೆಗೂ ಕೂಡ ಅಸೆಂಬ್ಲಿ ರಿಸಲ್ಟ್ ಬಂದಿದ್ದು ಇದೆ. ನೆಕ್ಸ್ಟ್ ಬ್ಯಾಲೆಟ್ ಬಳಕೆಯಲ್ಲಿದ್ದಾಗ 2 ದಿನ ಕಾಲ ಮತ ಎಣಿಕೆ ನಡೀತಾ ಇದ್ದಿದ್ದು ಕೂಡ ಉದಾಹರಣೆ ಇದೆ. ನೆಕ್ಸ್ಟ್ ಈಗ ಅಸೆಂಬ್ಲಿ ಫಲಿತಾಂಶ ಗಂಟೆಯೊಳಗೆ ಸಿಗುತ್ತೆ, ಅದಕ್ಕೆ ಕಾತರ ಯಾವುದೂ ಇಲ್ಲ, ಭಾಳ ಬೇಗನೆ ಆಗುತ್ತೆ, ಬ್ರೇಕ್ ಬಿತ್ತು ಅದಕ್ಕೆ. ನೆಕ್ಸ್ಟ್ ಚುನಾವಣೆಯಲ್ಲಿ EVMಗಳಿಂದಲೂ ಕೂಡ ಪಾರದರ್ಶಕತೆ ಇದೆ ಅನ್ನುವಂಥದ್ದು ಇಲ್ಲಿವರೆಗಿದ್ದಂಥ ಒಂದು ನಂಬಿಕೆ, ಆ ನಂಬಿಕೆಯನ್ನು ಉಳಿಸ್ಕೊಂಡಿತ್ತು. ಆದರೆ ಈಗ ಕಳೆದ ಒಂದು 2-3 ವರ್ಷಗಳಿಂದ ಇಂಥ ಒಂದು ನಂಬಿಕೆ ಹೋಗಿದೆ ಅನ್ನುವಂಥದ್ದು ಆರೋಪ ಬರ್ತಾ ಇದೆ. ನೆಕ್ಸ್ಟ್ ಚುನಾವಣಾ ಅಸಾಧ್ಯ ಎಂಬ ಅನುಮಾನ ಈ ಒಂದು EVMಗಳಿಂದ ಮುಂದೆ ಭಾಳ ಕಷ್ಟ ಆಗುತ್ತೆ. ನೆಕ್ಸ್ಟ್ ಈ ಹಿಂದೆ 2014 ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಇಂಥದ್ದೇ ಅನುಮಾನವನ್ನು ವ್ಯಕ್ತಪಡಿಸಿದ್ದು. ಅಸ್ಸಾಂನಲ್ಲಿ ಈ ಥರ ಏನು ಟ್ಯಾಂಪರಿಂಗ್ ಆಗಿದೆ, ಈ ಓಟು ನಾವು ಯಾರಿಗೂ ಹಾಕ್ತೀವಿ ಅದು ಬೇರೆಯವ್ರಿಗೆ ಹೋಗ್ತಾ ಇದೆ ಅನ್ನೋಂಥ ಅನುಮಾನ ಕೂಡ ಆಗಿನ ಪ್ರತಿಪಕ್ಷಗಳು ಕಾಂಗ್ರೆಸ್ ಸೇರಿದಂತೆ ಎತ್ತಿದ್ದು. ನೆಕ್ಸ್ಟ್ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ನನ್ನ ಜೊತೆ BJP ವಕ್ತಾರನ ಹಿರಿಯ ನಾಯಕರಂತ ಶಿವಕುಮಾರ್ ಕಾರ್ಯಕ್ರಮ ಸ್ವಾಗತ. JDUನ ರಾಜ್ಯಾಧ್ಯಕ್ಷ ಡಾಕ್ಟರ್ MP ನಾಡಗೌಡರು ನಿಮ್ಗೆ ಸ್ವಾಗತ. BSP ರಾಜ್ಯ ಪ್ರಧಾನ ಕಾರ್ಯದರ್ಶಿ CM ಕೃಷ್ಣಮೂರ್ತಿ ನಿಮಗೂ ಸ್ವಾಗತ. ಆಮ್ ಆದ್ಮಿಯ ಸಹ ಸಂಚಾಲಕರಾದಂಥ ಮೋಹನ್ ದಾಸರಿ ನಿಮ್ಗೆ ಕೂಡ ಸ್ವಾಗತ. ನಾನು ಚರ್ಚೆ ಮಾಡ್ತೀನಿ, ಯಾಕಂದರೆ ಈಗಾಗಲೇ ಭಾಳಷ್ಟು ಅಂಶಗಳನ್ನು ನೋಡ್ಕೊಂಬಂದ್ವಿ. ಈ EVMಗಳೇನಿದ್ದಾವೆ ನಂಬಿಕೆಗೆ ಅರ್ಹರಲ್ಲ, ಕೈ ಕೊಡ್ತಾ ಇದ್ದಾವೆ, ಕಮಲ ಕೈ ಹಿಡಿತಾ ಇದ್ದಾವೆ, ನಮ್ಮ ಪಕ್ಷಕ್ಕೆ ಓಟ್ ಬರ್ತಾ ಇಲ್ಲ, ಕಾರ್ಯಕರ್ತರು ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಓಟ್ ಯಾರಿಗೆ ಹೋಗ್ತಾ ಇದ್ದಾವೆ, ಟೋಟಲಿಂಗಲ್ಲಿ ಆಲ್ರೆಡಿ ಡಿವೈಡ್ ಆಗ್ತಾ ಇದೆ ಓಟ್ಗಳು, ಅದ್ರ ಜೊತೆಗೆ ಟ್ಯಾಂಪರಿಂಗ್ ಚಿಪ್ಪಲ್ಲಿ ಕೂಡ ಮೊದಲೇನೇ ಸಿದ್ಧತೆ ಆಗಿದೆ ಅನ್ನೋದು ಇವೆಲ್ಲ ಅನುಮಾನಗಳನ್ನು ಚರ್ಚೆ ಮಾಡ್ತೀನಿ. ನನ್ನ ಜೊತೆಗೆ ಮೈಸೂರಿಂದ ಕಾಂಗ್ರೆಸ್ನ ವಕ್ತಾರಂತ ಪ್ರಕಾಶ್ ರಾಠೋಡ್ ಕೂಡ ಜಾಯ್ನ್ ಆಗ್ತಾರೆ ಮುಂದಿನ ಹಂತದಲ್ಲಿ. ನೀವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಭಾಳ ನಂಬಿದಿರಿ, ಸೊ ನಿಮಗೆ ಕೈ ಹಿಡಿದಿದೆ, ಇನ್ನು ಉಳಿದವರಿಗೆಲ್ಲ ಕೈ ಕೊಟ್ಟಿದೆ ಅಂತ ನೇರವಾದ ಆರೋಪ, ಮತ್ತು ಅದನ್ನು ಈಗ ಸಾಕ್ಷಿ ಸಮೇತ ಸಿಗಾಕೊಂಡಿದೆ EVM. ಈಗ EVM ಆರೋಪಿ ಸ್ಥಾನದಲ್ಲಿರೋದು ಈಗ ಅಲ್ಲ, ಈಗಾಗಲೇ 2004ರಿಂದ ಅಥವಾ 1996ರಿಂದ ಸಾಕಷ್ಟು ಚುನಾವಣೆಗಳಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಯೂಸ್ ಮಾಡಿದ್ದೀವಿ. ಬಟ್ ಈಗ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಅವ್ರಿಗೆ ಅನಿಸಿರ್ಬೋದು, ನಾನು ಅನಿಸಿರೋದ್ರ ಬಗ್ಗೆ ನಂದು ಇದಿಲ್ಲ, ಅಲ್ಲ ಆರೋಪ ಅಲ್ಲ, ಅದು ಆರೋಪ ಅಲ್ಲ ಪ್ರಾಕ್ಟಿಕಲಿ ಅದು ಪ್ರೂವ್ ಆಗಿದೆ. ಅದಕ್ಕೆ ಒಂದು ಉದಾಹರಣೆ ಹೇಳಬೇಕಾದ್ರೆ, ಇವತ್ತಿನ ದಿವಸ ನಾನು ಕೂಡ ಏನು ಎಲೆಕ್ಷನ್ ಏಜೆಂಟಾಗಿ ಒಳಗಡೆ ಹೋದಾಗ ಸಾಕಷ್ಟು ಬಾರಿ ನೋಡಿದ್ದೀವಿ. ಇವತ್ತಿನ ದಿವಸ ಚುನಾವಣೆಗೆ ಪೋಲಿಂಗ್ ಶುರುವಾಗೋಕ್ಕೆ ಈಗ 4 ಹಂತ ಹೇಳಿದ್ರಿ ನೀವು, 4 ಹಂತದಲ್ಲಿ ಟೆಸ್ಟ್ ಆಗುತ್ತೆ ಅಂತೇಳಿ. ಇನ್ನೊಂದು ಟೆಸ್ಟ್ ಚೆಕ್ ಮಾಡ್ತಾರೆ 5ನೇ ಹಂತ. ಅದೆಲ್ಲಿ ಅಂದರೆ ಪೋಲಿಂಗಲ್ಲಿ ಪ್ರಾರಂಭ ಮಾಡೋ ಸಮಯದಲ್ಲಿ ತೆಗಿತಾರೆ, ಓಪನ್ ಮಾಡ್ತಾರೆ. ಓಪನ್ ಮಾಡೋಕ್ಕೆ ಅದು ಫುಲ್ ಸೀಲ್ ಆಗಿರ್ತದೆ, ಅದನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಎಲ್ಲ ಪಾರ್ಟಿಯ ಪೋಲಿಂಗ್ ಏಜೆಂಟ್ ಇರ್ತಾರೆ, ಬೂತಲ್ಲಿ ಇರ್ತಾರೆ. ಅವರ ಸಮ್ಮುಖದಲ್ಲೇ ಎಲ್ಲವನ್ನೂ ಓಪನ್ ಮಾಡಿ ತೋರಿಸ್ತಾರೆ. ತೋರಿಸಾದ ಮೇಲೆ ಇದು ಒಂದು ಬಟನ್ ಒತ್ತಿಸಿ ಕೂಡ ಒಂದು ಟೆಸ್ಟ್ ಮಾಡ್ತಾರೆ. ಆದರೆ ಆ ಟೆಸ್ಟಿಂದ ಸರಿಯಾಗಿ ಬಂದಿದೆಯಲ್ಲೋ ರಿಪೋರ್ಟು ನೋಡಿ ಅಂತ ಹೇಳ್ತಾರೆ. ಅದೆಲ್ಲವೂ ಆದಮೇಲೆ ಅವರು ಕ್ಲೋಸ್ ಮಾಡ್ತಾರೆ, ಸೀಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಅದು ಮಾಡೋದಕ್ಕೆ ನಾನು ಹೇಳೋದಂದರೆ, ಒಂದು ಅವ್ರೇನು ಇಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ, ಅಲ್ಲಿರ್ತದೆ
ಇನ್ನೊಂದು ಅವರೆಲ್ಲೇ ಒಂದು ಬಾಕ್ಸ್ ಇಟ್ಬಿಟ್ಟು ಅಲ್ಲಿಟ್ಟಿರ್ತಾರೆ EVM ಮಿಷಿನ್ನು. ನಾನೇನು ಹೇಳೋದಂದರೆ ಪ್ರತಿ ಸರಿ ಇವರು ಒಂದು ಬಟನ್ ಒತ್ತಿದ್ರೆ ಮಾತ್ರ ಅಲ್ಲಿ ಓಪನ್ ಆಗುತ್ತೆ, ಅಲ್ಲಿ ಅವರು ಪ್ರೆಸ್ ಮಾಡ್ಬೋದು. ಈ ರೀತಿ ಸಿಸ್ಟಮ್ ಇದ್ದಾಗ ನಿಮಗೆ ಈ ಮಿಷಿನ್ಗಳ ಮೇಲೆ ನಂಬಿಕೆ ಇದೆ? ಅಲ್ಲ, ನಂಬಿಕೆ ಅನ್ನೋದಕ್ಕಿಂತ ಆ ರೀತಿ ಏನಾದರೂ ಟ್ಯಾಂಪರಿಂಗ್ ಮಾಡ್ಬೇಕಾದ್ರೆ ಪ್ರತಿಯೊಂದು EVM ಮಿಷಿನ್ ಅಂದ್ರೆ ಸಾವಿರಾರು EVM ಮಿಷಿನ್ ಅಲ್ಲ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್, ನಾಟ್ ಮಷಿನ್. ಅಲ್ಲ, ಚಿಪ್ಗಳೇ ಅಳವಡಿಸುವ ಅದನ್ನು ಹೇಳ್ತೀನಿ. ನೀವು ಆ ಚಿಪ್ಗಳನ್ನ ಅಳವಡಿಸ್ಬೇಕಾದ್ರೆ ಒಂದೊಂದು ಮಿಷಿನ್ಗೂ ಅಳವಡಿಸ್ಬೇಕಾದ್ರೆ ಸಾವಿರಾರು ಜನ ಕೆಲಸ ಮಾಡಬೇಕು ಇಡೀ ದೇಶದಲ್ಲಿ. ಒಂದು ಚುನಾವಣೆ ದೊಡ್ಡ ವ್ಯವಸ್ಥೆ ಇದ್ದಾಗ ಮಾಡ್ತಾರೆ. ಆದ್ರೆ ಅದಕ್ಕೆ ಬೇಡ ಬೇಡ ಅಲ್ಲ, ಯಾರು ಸಾವಿರಾರು ಜನ ಇನ್ವಾಲ್ವ್ ಆಗಬೇಕು, ಸಾವಿರಾರು ಜನ ಅದಕ್ಕೆ ಚಿಪ್ ಇನ್ವಾಲ್ವ್ ಮಾಡಬೇಕು EVMಗೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಲೀಕ್ ಆಗುತ್ತಲ್ಲ. ಇಷ್ಟು ವರ್ಷ ಆ ಸೀಕ್ರೆಸಿ ಮೇಂಟೈನ್ ಮಾಡೋಕ್ಕಾಗುತ್ತಾ? ಅಥವಾ ಇವತ್ತಿನ ದಿವಸ ಹೌದು ನಾವು ಈ ಥರದ್ದು ಮಾಡಿದ್ದೇವೆ ಅಂತೇಳಿ ಯಾರೋ ಒಬ್ಬ ಎಂಪ್ಲಾಯಿ ಹೇಳ್ಬೋದಿತ್ತಲ್ಲ. ಆಗಿದ್ರೆ ಆ ಮಿಷನ್ ಅಲ್ಲ, ಒಂದು ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಬಳಕೆಯಾದಂಥ EVMಗಳನ್ನ ಶಿಫ್ಟ್ ಮಾಡಿದ್ದಾರೆ. ಎಲ್ಲಿಗೆ? ಮಧ್ಯಪ್ರದೇಶ ಒಂದು ಬೈ ಎಲೆಕ್ಷನ್ಗೆ. ಅಲ್ಲಿ ಪ್ರಾತ್ಯಕ್ಷಿಕೆ ಮಾಡಿದಾಗ DC ಗಳ ಸಮ್ಮುಖದಲ್ಲಿ, ಮಾಧ್ಯಮದ ಸಮ್ಮುಖದ ಮುಂದೆ, ಅಧಿಕಾರಿಗಳ ಸಮ್ಮುಖದ ಮುಂದೆ ಓಪನ್ ಮಾಡಿದಾಗ ಫಸ್ಟ್ ಬಟನ್ ಒತ್ತಾರೆ, ಅದು BJPಗೆ ಹೋಗುತ್ತೆ. ಸೆಕೆಂಡ್ ಬಟನ್ ಒತ್ತಾರೆ, BJPಗೆ ಹೋಗುತ್ತೆ. ಥರ್ಡ್ ಬಟನ್ ಒತ್ತಾರೆ, BJPಗೆ ಹೋಗುತ್ತೆ. ಫೋರ್ತ್ ಬಟನ್ ಒತ್ತಾರೆ, BJP DC ಹೇಳ್ತಾರೆ ದಯಮಾಡಿ ರಿಪೋರ್ಟ್ ಮಾಡಬೇಡಿ, ನಾವು ಸಮಸ್ಯೆ ಆಗುತ್ತೆ, ಇದು ನಾವು ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತರ್ತೀವಿ. ಕ್ಲಾರಿಫಿಕೇಶನ್ ಕೊಡ್ತೀನಿ. ಎಲ್ಲವೂ BJPಗೆ ಹೋಗಂಗಿದ್ರೆ ಉತ್ತರ ಪ್ರದೇಶದಲ್ಲಿ ಯಾರು ಗೆಲ್ಲೇ ಇರಬಾರ್ದಿತ್ತು. ಇಲ್ಲಿ ಪರ್ಸೆಂಟೇಜ್ ಇರುತ್ತೆ, 30-40 ಯಾವ ಪಾರ್ಟಿ ಎಲ್ಲ ಬಟ್ಟರು ಬಿಜೆಪಿ ಬಂದಿದೆ. ಅಲ್ಲಿಗೆ ಆ EVM ಮಿಷಿನ್ ಎಲ್ಲ ಕೆಟ್ಟೋಗಿರ್ಬೇಕು. ಮೋಸ್ಟ್ಲಿ ಯಾರೋ ಮಾತು ಕೇಳಿ ಸರಿ ಇಲ್ಲ, ಅಲ್ಲ ಅದು ಕೆಟ್ಟೋಗಿರ್ಬೇಕು, ತಲೆ ಸರಿ ಇಲ್ಲ ಅದಕ್ಕೆ. ಗೊತ್ತಿಲ್ಲ. ಕೃಷ್ಣಮೂರ್ತಿ ಅವರ ನಿಮಿಷ, ಇದು ಆರಂಭದಲ್ಲಿ ಮಾಯಾವತಿ ಸೋತಾಗ 19 ಸೀಟ್ ತಗೊಂಡಾಗ ಮಾಯಾವತಿ ಅಂತ ತಿಳ್ಕೊಂಡಿದ್ರು, ಅಂಡರ್ ಕರೆಂಟ್ ಇದೆ, ನಮ್ಮ ಏನು ಸೋಷಿಯಲ್ ಇಂಜಿನಿಯರಿಂಗ್ ಇದೆ, ಆ ಓಟ್ ನಮಗೆ ಬಂದೇ ಬರುತ್ತೆ, ಯಾವ ಕಾರಣಕ್ಕೂ ನಮಗೆ ಮೋಸ ಆಗಲ್ಲ ಅನ್ನೋವಂಥ ಒಂದು ನಿರೀಕ್ಷೆಯಲ್ಲಿ BSP ಇತ್ತು. ಸೋತಾದ್ಮೇಲೆ ನಿಮ್ಮ ನಾಯಕ ಏನು ಹೇಳಿದ್ರು? EVMಗಳು ಕೈ ಕೊಟ್ಟಿದ್ದಾವೆ, EVM ಟ್ಯಾಂಪರ್ ಆಗಿದೆ, ಇಲ್ಲಿ ತಿರ್ಚಿದ್ದಾರೆ, BJP ದೊಡ್ಡ ಇಲ್ಲಿ ಚುನಾವಣೆ ಫ್ರಾಡ್ ಮಾಡಿದೆ ಅಂತ ಆರೋಪ ಮಾಡಿದ್ರು. ಆವಾಗ ಯಾರೂ ಗಂಭೀರ ತೆಗೆದುಕೊಳ್ಳಿಲ್ಲ. ಸೊ ಇವತ್ತು ಅದು ಈಗ ಆಮ್ ಆದ್ಮಿ ಕೂಡ ಕಂಪ್ಲೇಂಟ್ ಮಾಡಿದೆ ಎಲೆಕ್ಷನ್ ಕಮಿಷನ್ಗೆ. ಇವತ್ತು ರಾಜ್ಯಸಭೆಯಲ್ಲಿ ಎಲ್ಲ ಪಾರ್ಟಿಗಳು ಕೂಡ ಒಂದಾಗಿ ಒಗ್ಗಟ್ಟಾಗಿ ಇವತ್ತು ಹೋರಾಟ ಮಾಡಿದ್ದಾವೆ. ಸೊ ಇದು ರಾಜ್ಯಸಭೆ ನಿಮ್ದಲ್ಲ, ನೀವು ಹೋಗಿ ಎಲೆಕ್ಷನ್ ಕಮಿಷನ್ ಮುಂದೆ ಮಾಡಿ ಅಂತೇಳಿ. ಸೊ ಏನಾಯ್ತು ಆ್ಯಕ್ಚುಲಿ ಅದು? ನೀವು ಒಂದು EVM ಬಗ್ಗೆ ಮೊದಲಿಂದನೂ ಈ ದೇಶದಲ್ಲಿ ಅನುಮಾನ ಇದ್ದೇ ಇದೆ. ನಾಟ್ ಓನ್ಲಿ BJP ಅಷ್ಟೇ ಎತ್ತಿದ್ದು. ಮೊದಲು EVM ವಿರುದ್ಧ ವಾಯ್ಸ್ ಮಾಡಿದ್ದು BJP ಅವ್ರನ್ನೇ. ಅದರಲ್ಲಿ ಬಹಳ ಮುಖ್ಯವಾಗಿ 2009ರಲ್ಲಿ ಅಧಿಕಾರಕ್ಕೆ ಬರಲಿಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ಆವತ್ತು ಅಧ್ಯಕ್ಷರಾಗಿದ್ದಂಥ ನಿತಿನ್ ಗಡ್ಕರಿ ಮತ್ತು ಆವತ್ತಿನ ಯಾರು ಅಡ್ವಾನಿ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ EVM ಅನ್ನ ವಿರೋಧ ಮಾಡಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಇವತ್ತು BJPನಲ್ಲಿ ಇರ್ತಕ್ಕಂಥ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ದೆಹಲಿ ಹೈಕೋರ್ಟ್ಗೆ ಒಂದು ಪಿಟಿಷನ್ ಹೋಗ್ತಾರೆ. ಹೋಗಿ ದೆಹಲಿ ಹೈಕೋರ್ಟ್ ಕೂಡ ಈ EVM ಏನಿದೆ ಇದು ನಂಬಿಕೆಗೆ ಅರ್ಹ ಅಲ್ಲ, ಅದು ನಂಬಿಕೆಗೆ ಅರ್ಹ ಆಗಬೇಕಂದ್ರೆ VVPAT ನೀವು ಅಳವಡಿಸಬೇಕು ಅಂತೇಳಿ ವಿತ್ ಪ್ರಿಂಟ್ ಆವತ್ತೇನೆ ದಿಲ್ಲಿ ಹೈಕೋರ್ಟು ಚುನಾವಣಾ ಆಯೋಗಕ್ಕೆ ಸೂಚನೆ ಕೊಟ್ಟಿದೆ. ಆ ಚುನಾವಣಾ ಆಯೋಗ 2013ರಿಂದನೂ ಕೂಡ ಏನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ, ನಾವು ಅದನ್ನು ಅಳವಡಿಸ್ಬೇಕಂತಂದೇಳಿ ಹೇಳಿದ್ರೆ ನಮಗೆ ಸುಮಾರು 36 ಸಾವಿರ ಕೋಟಿ ಹಣದ ಅವಶ್ಯಕತೆ ಇದೆ, ಅದನ್ನು ಕೊಡಬೇಕಂತೇಳಿ. ಸೊ ಅವತ್ತಿಂದ ಇವತ್ತುವರೆಗೂ ಕೂಡ 2017ರವರೆಗೂ ಕೂಡ ಕೇಂದ್ರ ಸರ್ಕಾರ ಆ ಚುನಾವಣಾ ಆಯೋಗಕ್ಕೆ ಹಣವನ್ನು ವರ್ಗಾವಣೆ ಮಾಡಿಲ್ಲ ಅಥವಾ ನೀಡಿಲ್ಲ. ಮತ್ತು ಪರ್ಟಿಕ್ಯುಲರ್ ಆಗಿ ನಮಗೆ ಡೌಟ್ ಇದೆ, ಕಳೆದ LK ಅಡ್ವಾನಿ ಅವರೇನು 2009ರಲ್ಲಿ ಆತಂಕನ ವ್ಯಕ್ತಪಡಿಸಿದ್ರು ಈ EVMನ ಬಳಸಿಕೊಂಡು ಕಾಂಗ್ರೆಸ್ ಗೆದ್ದಿದೆ ಅಂತ. ಫಸ್ಟ್ ಒಂದೊಂದು ಕ್ವಿಕ್ ರಿಯಾಕ್ಷನ್, ನಿಮಗೆ EVM ಮೇಲೆ ನಂಬಿಕೆ ಇಲ್ಲ. ಬಟ್ ಈ ಚುನಾವಣೆಗೆ ಸಂಬಂಧಪಟ್ಟಂಗೆ 2017ರಲ್ಲಿ ಏನು ನಮ್ಮ ಪಕ್ಷದ ನಾಯಕಿಯಾದಂಥ ಅಕ್ಕ ಮಾಯಾವತಿ ಅವರು ಎತ್ತಿರೋ ಪ್ರಶ್ನೆ ಏನಿದೆ ಅದು ಅತ್ಯಂತ ಜಿನೈನ್ ಆಗಿದೆ. ಅದಕ್ಕೆ ಆವತ್ತು ಅವರು ವಾಯ್ಸ್ ಮಾಡಿದಾಗ ಯಾರು ಕೂಡ ಬೆಂಬಲ ಕೊಡೋ ಸ್ಥಿತಿಲಿ ಇರಲಿಲ್ಲ, ಯಾಕೆಂದ್ರೆ ಹೀನಾಯವಾಗಿ BSP ಸೋತಿದೆ, ಹಂಗಾಗಿ ಮಾಯಾವತಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ನಾನು ಬಿಹಾರದಲ್ಲಿ ಮಹಾಗಠಬಂಧನ್ ಗೆದ್ದಾಗ BJP ಅವರನ್ನು ಆರೋಪ ಮಾಡಲಿಲ್ಲ. ಈಗ ಆಮ್ ಆದ್ಮಿ ದೆಹಲಿಯಲ್ಲಿ 70ರಲ್ಲಿ 67 ಗೆತ್ತಪ್ಪ, ಏನು ಆಮ್ ಆದ್ಮಿಗೆ ಚಿಪ್ಪುಗಳು ಅವ್ರ ಪರ ಕೆಲಸ ಮಾಡ್ತವಾ? ಡೌಟ್ ಇದೆ, ಈಗಲ್ಲ, ಅದು ಮೊದಲಿಂದ ಇದೆ. ಅದು BJP ಫಸ್ಟ್ ಆರಂಭದಲ್ಲಿ ಡೌಟ್ ಎತ್ತಿದ್ದು. ಅದ್ರ ಅರ್ಥ ಎಲ್ಲ ತೋಲು ಟೆಂಪರ್ ಮಾಡ್ತಾರ ಅಂತ ಅರ್ಥ ಅಲ್ಲ, ಎಲ್ಲ ಕಡೆ ಎಲ್ಲ ತೋಲು ಟೆಂಪರ್ ಮಾಡ್ಬೇಕಂತೀನಿಲ್ಲ, ಯಾವಾಗ ಏನ್ ಬೇಕು ಅಷ್ಟೇ ಮಾಡ್ಕೋಬೋದಲ್ಲ. ಈಗ ದೊಡ್ಡ ದೇಶದ ಇಲೆಕ್ಷನ್, ದೊಡ್ಡ ಇಲೆಕ್ಷನ್, ಒಂದು ಪಾರ್ಲಿಮೆಂಟ್ ನಲ್ಲಿ 1600 ಬೂತ್ ಇರ್ತವೆ.
540 ಬೂತ್ ಅಂದ್ರೆ ಎಷ್ಟೋ ಲಕ್ಷ, ಅದ್ರಾಗ 5%, 10%, 20% ಅಷ್ಟೇ ನೀವು ಮಾಡ್ಬೋದು. ರೇಷಿಯೋ ಸ್ವಲ್ಪ ಮಾಡ್ಕೊಂಡು ಸ್ಮಾಲ್ ರೇಷಿಯೋ. ಅಂಡ್ ನಾನು ಚುನಾವಣೆ ಭಾಳ ಮಾಡಿದ್ದೀನಿ. ಇಲೆಕ್ಷನ್ ಇರೋದು 5-10 ಬೂತ್ನಲ್ಲಿ. ಹೌದು, ನಾನು ಈ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೋಡಿದೆ, ಎಲ್ಲ ತವಲು ಇಲೆಕ್ಷನ್ ಆಗಿದೆ. 10 ಬೂತ್ನಲ್ಲಿ ಮ್ಯಾಕ್ಸಿಮಮ್ ವೋಟ್ ಆಗುತ್ತೆ, ಕೆಲವು ಕಡೆ ಆಗಲ್ಲ. ಅಲ್ಲ, ಮ್ಯಾಕ್ಸಿಮಮ್ ವೋಟಿಂಗ್ ಆಗುತ್ತೆ, ಅಲ್ಲಿ ಎಲ್ಲ ವೋಟ್ ಅವ್ರಿಗೆ ಬಿಟ್ಬಿಡ್ತಾರೆ. ವಿಲ್ ಲೂಸ್ ದೇರ್. ಯಾಕಂದ್ರೆ ನಮ್ದು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ಇವನ್ ರಿಗ್ಗಿಂಗು ಆಗ್ಬೋದು. ಯಾಕೆ ಬ್ಯಾಲೆಟ್ ರಿಗ್ಗಿಂಗ್ ಬ್ಯಾಲೆಟ್ ಸರಿ ಇಲ್ಲ ಅಂತ ತಾನೇ EVM ರಿಗ್ ಮಾಡ್ತಾರೆ, ಬಾಕ್ಸ್ ಎತ್ಕೊಂಡು ಹೋಗ್ತಾರೆ, ಗನ್ ಇಡ್ತಾರೆ, ಈಗ ನೀವು ಎದುರಿಸ್ತಾರೆ, ನೀರ್ ಹಾಕ್ತಾರೆ, ಬಾವಿಗೆ ಹಾಕ್ತಾರೆ, ಏನು ನದಿಗೆ ಹಾಕಿದ್ದಾರೆ, ಅವೆಲ್ಲ ಇದಾವಂತೆ. ಇದು EVM ತಂದೆ. EVM ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಅಂದ್ರೆ ಇಟ್ ಈಸ್ ಕ್ರಿಯೇಟಿಂಗ್. ಇದರ ಅರ್ಥ ನಾನು ಒಂದು ಪಾರ್ಟಿ ಮಾಡ್ತಾರಂತಲ್ಲ. ದೇರ್ ಮೇ ಬಿ ಮಲ್ಟಿನ್ಯಾಷನಲ್ ಕಂಪ್ನಿ, ದೇ ಮೇ ಬಿ ಹಾಗೆ ಅವ್ರಿಗೆ ಯಾಕೆ ಸರ್ಕಾರ ಬೇಕಾದಂತ ತರಬಹುದು. ನೀವು ಲಾರ್ಜರ್ ಹೋಗ್ತದೆ, ತುಂಬಾ ಇಂಟರ್ನ್ಯಾಷನಲ್ ಹೋಗ್ತದೆ. ಹೌದು ಸರ್, ಇಲ್ಲಿದೆ. ನೀವು ಯಾರು ಜಗಳ ಆಗಿದ್ದೆ ಕೋರ್ಟ್ನಲ್ಲಿ ಎಲ್ಲ ಇರೋದೇ ಅದರ ಕಂಪ್ನಿ ಮೇಲೆ. ಯಾಕಂದ್ರೆ ಚಿಪ್ಸ್ ಆರ್ ಪ್ರಿಪೇರ್ಡ್ ಬೈ ಫಾರಿನ್ ಕಂಪ್ನೀಸ್. ನಾವು ಫಾರಿನ್ ಕಂಪ್ನಿಯವ್ರಿಗೆ ಏನು ಸಂಬಂಧ ಅಂತೀರಿ? ಅವನೇ ಹ್ಯಾಕ್ ಮಾಡ್ಬೋದು. ಎಸ್, ನಾವು ನಿಮಿಷ ಪ್ರಕಾಶ್ ರಾಠೋಡ್ ನೀವು ಕೇಳ್ತೀನಿ. ಯಾಕಂದ್ರೆ ಈ EVMಗಳ ಬಗ್ಗೆ ತಮಗೆ ಭಾಳ ಅನುಭವ ಇದೆ. ನಿಮ್ಮ ಸರ್ಕಾರ, ನಿಮ್ಮ ಪಕ್ಷ ಅನೇಕ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದೆ. ನೀವು ಅಭೂತಪೂರ್ವ ಗೆದ್ದಾಗ EVM ಮೇಲೆ ನಿಮಗೆ ನಂಬಿಕೆ ಇತ್ತು, ಈಗ ನಿಮಗೆ EVM ಮೇಲೆ ನಂಬಿಕೆ ಹೋಗಿದೆ. ಏನಕ್ಕೆ EVM ಮೇಲೆ ನಂಬಿಕೆ ಹೋಗೋ ಕಾರಣ ಏನು ಅಂತ ಅಂದರೆ ಕೇಸ್ ಬೈ ಕೇಸ್ ಹೇಳ್ತಾ ಇದ್ದೀರಾ ಅಥವಾ ಸೋಲಿನ ನೋವಿನಿಂದ ಹೇಳ್ತಾ ಇದ್ದೀರಾ ಅಂತ? ಹುಗಾರ್ ಅವರೇ ಹೇಳಿ. ನಾವು ಇವತ್ತು ಸೋತಿದ್ದೀವಿ, ಇವತ್ತು ನಾವು ಒಂದು ನಿಮಿಷ, ಇವತ್ತು ನಾವು ಸೋತಿದ್ದೀವಿ, ಇವತ್ತು ಈ EVM ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಮಾಹಿತಿ ತಂತ್ರಜ್ಞಾನ ಯಾವಾಗಿಂದ ಡೆವಲಪ್ ಆಯಿತು ನಮ್ಮ ದೇಶದಲ್ಲಿ, ನಾವು ಈ EVM ಮಷೀನ್ಗಳನ್ನು ಹಂತವಾಗಿ ಈ ಚುನಾವಣೆಗಳ ಫಲಿತಾಂಶ ಬೇಗ ಬರಲಿ, ಅನುಕೂಲ ಆಗಲಿ ಅಂತ ಹೇಳಿ ತಂತ್ರಜ್ಞಾನವನ್ನು ಉಪಯೋಗ ಮಾಡಿದ್ವಿ. ಇದಕ್ಕಿಂತ ಮೊದಲು ಪ್ರಪಂಚದಲ್ಲಿ 2002ರಲ್ಲಿ ಅಮೆರಿಕ ಮೊದಲನೇ ಬಾರಿಗೆ EVM ಮಷೀನ್ಗಳನ್ನು ಉಪಯೋಗ ಮಾಡಿತ್ತು. ತದನಂತರ ಹಲವಾರು ಯುರೋಪಿನ ದೇಶಗಳನ್ನು ಇದನ್ನು ಉಪಯೋಗ ಮಾಡಿದರು. ಆದರೆ ಹಲವಾರು ದೇಶಗಳು ಇವತ್ತು ಏನಾಗಿದೆ ಅಂದರೆ, ಮಾಹಿತಿ ತಂತ್ರಜ್ಞಾನದ ಡೆವಲಪ್ಮೆಂಟ್ ಎಷ್ಟಾಗಿದೆ ಅಂದರೆ ಇದನ್ನು ಹ್ಯಾಕಿಂಗ್ ಮಾಡೋಕ್ಕೆ ಭಾಳ ಸುಲಭ ಅಂತ ಹೇಳಿ ಇವತ್ತು ಅಮೆರಿಕಾದಲ್ಲಿ ಓನ್ಲಿ 5 ರಾಜ್ಯದಲ್ಲಿ ಮಾತ್ರ ಕೌಂಟಿಂಗ್ ಮಷಿನ್ಸ್ನ ಉಪಯೋಗ ಮಾಡ್ತಾರೆ, ಇಲ್ಲಾಂದರೆ ಬ್ಯಾಲೆಟ್ ಪೇಪರ್ಗೆ ಹಿಂದೆ ಹೋಗಿದ್ದಾರೆ. ಯುರೋಪಿನ ಹಲವಾರು ಕಂಟ್ರಿಗಳಲ್ಲಿ, ಅದು ವಿಶೇಷವಾಗಿ ಫ್ರಾನ್ಸಲ್ಲಿ, ನೆದರ್ಲ್ಯಾಂಡ್ಸಲ್ಲಿ, ಐರ್ಲ್ಯಾಂಡ್ನಲ್ಲಿ, ಜರ್ಮನಿಯಲ್ಲಿ, ಇಟಾಲಿಯಲ್ಲಿ, ಇಲ್ಲಿ ಎಲ್ಲನೂ ಮೊದಲು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನ ಉಪಯೋಗ ಮಾಡಿ ಇವಾಗ ಬ್ಯಾಲೆಟ್ ಪೇಪರ್ಸಿಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ, ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳನ್ನು ಹ್ಯಾಕ್ ಮಾಡ್ಬೋದು, ಇದರದ ರಿಸಲ್ಟ್ಸ್ನ ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋಬೋದು, ಇದನ್ನು ಹೆಂಗಾದರೂ ಮಾಡಿ ಇದರದ್ದು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ನ ದುರುಪಯೋಗ ಮಾಡಿ ಇದನ್ನೇ ಬದಲಾವಣೆ ಮಾಡ್ಬೋದು. ಇವು ಎಲ್ಲ ಅಂಶಗಳನ್ನು ಗಮನಹರಿಸಿ ಹಲವಾರು ದೇಶಗಳಲ್ಲಿ ಇದು ಬ್ಯಾನ್ ಮಾಡಿದ್ದಾರೆ. ಇವಾಗ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಇಲ್ಲೀಗಲ್ ಅಂತ ಈಗಾಗಲೇ ಇದನ್ನು ಐರ್ಲ್ಯಾಂಡಲ್ಲಿ $51 ಮಿಲಿಯನ್ ಸ್ಪೆಂಡ್ ಮಾಡಿ ಖರ್ಚುಗಳನ್ನು ಮಾಡಿ ಇವತ್ತು ಅದನ್ನು ನಿಲ್ಲಿಸಿದ್ದಾರೆ. ಏನು ಅಂದರೆ ಈ ಡಿಮ್ಯಾಂಡ್ ಇಲ್ಲ, ಇದು ರಾಜ್ಯಸಭೆಯಲ್ಲಿ ಕೇಳುವಂಥದ್ದಲ್ಲ, ಚುನಾವಣಾ ಆಯೋಗವನ್ನು ಕೇಳಬೇಕಾಗಿರೋದು. ನಮ್ಮ ದೇಶದಲ್ಲಿ ಇಲ್ಲ ಒಂದು ನಿಮಿಷ, ನಾನು ಬರ್ತೀನಿ ಅದಕ್ಕೆ. ಚುನಾವಣೆ ಆಯೋಗಕ್ಕೆ ನಾವು ಕೇಳಿದ್ರೆ, ಚುನಾವಣೆ ಆಯೋಗ ಇವತ್ತು BJPಯ ಅಂಗವಾಗಿ ಬಿಹೇವ್ ಮಾಡ್ತಾ ಇದೆ. ಇವತ್ತು ನಾವು ಚುನಾವಣೆ ಆಯೋಗ ಕೇಳಿದ್ರೆ ಪಂಜಾಬ್ನಲ್ಲಿ ಆಗಿಲ್ಲ ಅಂತ ಹೇಳಿ ಪಂಜಾಬ್ನ ರಿಸಲ್ಟ್ ಬಗ್ಗೆ ನೀವು ವಿಶ್ಲೇಷಣೆ ಮಾಡಿ ಅಂತ ಹೇಳ್ತಾರೆ. ಪಂಜಾಬಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡಿಲ್ಲ. ಅದಕ್ಕೆ ಇವತ್ತು ಸದನದಲ್ಲಿ ನಾವು ಎತ್ತೀವಿ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಯಾಕೆ ಚರ್ಚೆ ಆಗಬೇಕು ಅಂದ್ರೆ, ಪಕ್ಷದ ಪರವಾಗಿ ನಡೀತಾ ಇರುವಂತ ಸೂಚನೆಗಳು ನಮಗೆ ಕಾಣ್ತಾ ಇವೆ. ಅದಕ್ಕೆ ನಾವು ತಮಗೆ ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಬಂದೆ. ಮೋಹನ್ ದಾಸ್ರಿ ಅವರೇ, ನಿಮ್ಮ ಪಕ್ಷ ಆರಂಭದಲ್ಲಿ ಈ ವಿಚಾರ ಎತ್ಕೊಂಡಿರಲಿಲ್ಲ. ನಾನು ಹೇಳ್ತೀನಿ, ಮಾಯಾವತಿನೇ ಫಸ್ಟ್ ಇದನ್ನು ರೇಸ್ ಮಾಡಿದ್ರು. ಭಾಳ ಜನ ನಗಾಡ್ಬಿಟ್ರು. ಭಾಳ ಜನ ಟಿವಿ ಆಂಕರ್ಗಳು, ಟಿವಿ ಜರ್ನಲಿಸ್ಟ್ಗಳು ಈ ಅಮ್ಮ ಸೋತಿದ್ದಾಳೆ, ಅದಕ್ಕೆ ಈ ಥರ ಎತ್ತಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ರು. ನಾವು ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ತಮ್ಗೆ ಗೊತ್ತಿದೆಯಾ ಸರ್? ಇಲ್ಲ, ನಾನು ಬಂದೆ ನಿಮಗೆ, ನಾನು ಆಮ್ ಆದ್ಮಿಗೆ ಮಾತಾಡ್ತಾ ಇದ್ದೀನಿ. ಈಗ ನೀವು MCD ಚುನಾವಣೆ ಗಮನದಲ್ಲಿ ಇಟ್ಕೊಂಡು EVM ಬೇಡ ಅಂತ ಹೇಳ್ತಾ ಇದ್ದೀರಿ, ನಮಗೆ ಬೇಕಾಗಿರೋ ಬ್ಯಾಲೆಟ್ ಅಂತ ಹೇಳ್ತಾ ಇದ್ದೀರಿ. ಸೊ ನಿಮಗೆ ಯಾವ ಖಾತ್ರಿ ಆದಾದ್ಮೇಲೆ EVM ಸರಿ ಇಲ್ಲ, ನಿಮಗೆ ನೀವು ತಂಬಿಂಗ್ ಮೆಜಾರಿಟಿ ಬಂದ್ರಿ,
67 ಸೀಟ್ ಗೆದ್ರೆ ಆಮ್ ಆದ್ಮಿ, ಕಾಂಗ್ರೆಸ್ 1 ಸೀಟು ಗೆಲ್ಲಕ್ಕೆ ಅವಾಗ ಬಂತು, BJP 3 ಸೀಟು. ಸೊ ಆ ಟೈಮಲ್ಲಿ BJP ಅವರು ಇದು EVM ಮೇಲೆ ಬ್ಲೇಮ್ ಮಾಡಲಿಲ್ಲ, ಕಾಂಗ್ರೆಸ್ಸು ಕೂಡ ಬ್ಲೇಮ್ ಮಾಡಲಿಲ್ಲ. ನೀವು ಅವಾಗ ಆರಾಮಾಗಿ ಇದು ಜನಾದೇಶ ಅಂತ ಹೇಳಿದ್ರಿ. ಆದರೆ ಹೆಂಗೆ ನಮ್ಮ ಅನುಕೂಲವಾಗಿ ನಮ್ಮ ರಾಜಕೀಯ ಸ್ಟ್ಯಾಂಡ್ಗಳು ತೊಗೊಳ್ತೀವಿ? ಇಲ್ಲ, ಇದು ಅನುಕೂಲವಾಗಿ ರಾಜಕೀಯ ಸ್ಟ್ಯಾಂಡ್ ತಗೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಯಾಕಂದರೆ ನಾವು ದೆಹಲಿಯಲ್ಲಿ ಚುನಾವಣೆ ನಿಂತಾದ್ಮೇಲೆ ಗೆದ್ದಾದ್ಮೇಲೆ ನೈದರ್ ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ಇದ್ವಿ ನಾರ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ವಿ. ಸೊ ನಮ್ಗೆ ಯಾವುದೇ ರೀತಿಯಾದ ಒಂದು ಪ್ರಭಾವ ಆಗ್ಲಿಲ್ಲ, ಯಾಕಂದ್ರೆ ನಮ್ಮ ಆ ರೀತಿ ಅಧಿಕಾರ ನಮ್ಮ ಹತ್ರ ಇರಲಿಲ್ಲ. ಅದಾದ್ಮೇಲೆ ಇವಾಗ ಪ್ರಶ್ನೆ ಇರೋದು ಎಷ್ಟರ ಮಟ್ಟಿಗೆ ಈ ಟ್ಯಾಂಪರಿಂಗ್ ಆಗಿದೆ, ಎಷ್ಟು ಮಟ್ಟಿಗೆ ರಿಗ್ಗಿಂಗ್ ಆಗಿದೆ ಅಲ್ಲ, ವೆದರ್ ನಾವು EVM ಮೆಷಿನ್ ನ ರಿಗ್ ಮಾಡಕ್ ಆಗುತ್ತಾ ಇಲ್ಲ ಅಂತ ಹೇಳಿ. ನೀವು ಅಸ್ಸಾಂ ಎಲೆಕ್ಷನ್ ನೋಡಿರ್ತೀರ, ಅಸ್ಸಾಂ ಚುನಾವಣೆಯಲ್ಲಿ ಕಾಂಗ್ರೆಸ್ ಆರೋಪ ಮಾಡಿದೆ. ಹೌದು, ಅಸ್ಸಾಂ ಚುನಾವಣೆಯಲ್ಲಿ ಯಾವುದೇ ಬಟನ್ ಪ್ರೆಸ್ ಮಾಡಿದ್ರು ಒಂದು ಬೇರೆ ಒಂದು ಸಿಂಬಲ್ ಹೋಗ್ತಾ ಇತ್ತು. ಮೊನ್ನೆ ನಾವು ಬಿಂಡಲ್ಲಿ ಮಧ್ಯಪ್ರದೇಶದಲ್ಲಿ ಹೌದು, ಅಲ್ಲಿ ನೀವು ಅದು ವಿಪ್ಯಾಟ್ ಮೆಷಿನ್ ಅಲ್ಲಿ ಗೊತ್ತಾಗಿದೆ ನಿಮಗೆ, ಯಾವುದೇ ನೀವು ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಬಿಜೆಪಿಗೆ ಹೋಗ್ತಾ ಇದೆ. ಸೊ ಇದರಿಂದ ಒಂದಂತೂ ಗ್ಯಾರಂಟಿ, ನಾವು EVM ನ ರಿಗ್ ಮಾಡಬಹುದು, ಹ್ಯಾಕ್ ಮಾಡಬಹುದು ಅಂತ ಹೇಳಿ. ಸೊ ಇಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾರೆ ಎಲ್ಲೋ ಒಂದು ಆಗುತ್ತೆ ಪ್ರಕಾರ ಅದು ಇರಬಹುದು. ಆ ಥರದ ಟೆಕ್ನಾಲಜಿ ಇದಿರೋದ್ರಿಂದ ಬೇರೆ ಕಡೆಯಿಂದ ಅಳವಡಿಕೆ ಆಗ್ತಾ ಇದಾವೆ. ಅಲ್ಟಿಮೇಟ್ಲಿ ಇವಾಗ ಹೈರ್ ಮಾಡೋದು BL ಹೊರಗಡೆಯಿಂದನೇ ಮೆಷಿನ್ ಮಾತ್ರ ಮಾಡೋದು BL. ಚಿಪ್ ಏನ್ ಬರ್ತಾ ಇದೆ ಜಪಾನಿಂದ ಬರ್ತಾ ಇದೆ, ಅದು ಚಿಪ್ ಏನ್ ಬರ್ತಾ ಇದೆಯಲ್ಲ ಅದು ಜಪಾನಿಂದ ಬರ್ತಾ ಇದೆ ಇವಾಗ. ನೋಡಿ, ಇಂಡಿಯನ್ EVMs ಆರ್ ಟು ಡೈರೆಕ್ಟ್ ರೆಕಾರ್ಡಿಂಗ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್. There are 2 types, ballot unit and control unit. Yes, control unit. ನಮ್ಮ ಇವರು ಎಲೆಕ್ಷನ್ ಕಮಿಷನ್ ಕಂಟ್ರೋಲ್ ಯೂನಿಟ್ ಮಾತ್ರ ಮಾಡ್ತೈತಿ. ನಾವು ಇದನ್ನ ಸರ್ ಬ್ಯಾಲೆಟ್ ಯೂನಿಟ್ ನಮ್ಮಲ್ಲಿ ಇಲ್ಲ. ಬ್ಯಾಲೆಟ್ ಯೂನಿಟ್ ಅಲ್ಲ, 2014 ಒಂದು 8 ಕ್ಷೇತ್ರದಲ್ಲಿ ಮಾತ್ರ ಯೂಸ್ ಮಾಡಿದ್ವಿ ವಿವಿಪ್ಯಾಟ್. ನೀವು ವಿವಿಪ್ಯಾಟ್ ಬೇರೆ, ಎಲೆಕ್ಷನ್ ಎಲೆಕ್ಟ್ರಾನಿಕ್ ಮಷಿನ್ ಅಲ್ಲಿ 2 ಯೂನಿಟ್ ಇವೆ, ಬ್ಯಾಲೆಟ್ ಯೂನಿಟ್ ಅಂಡ್ ಕಂಟ್ರೋಲ್ ಮಷಿನ್. ಅಲ್ಲಿಂದ ದೇರ್ ಆರ್ ಕನೆಕ್ಟೆಡ್ ವಯಾ ಕೇಬಲ್. ನಾವು ಯಾರು ಟ್ಯಾಂಪರ್ ಮಾಡಕ್ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆ ಭಾಳ ಡಿಟೇಲ್ ಆಗಿ ಒಬ್ರು ಸಾಫ್ಟ್ವೇರ್ ಈಗ ಮದರ್ ಬೋರ್ಡ್ ಕ್ಯಾನ್ ಬಿ ಚೇಂಜ್, ಸಾಫ್ಟ್ವೇರ್ ಚಿಪ್ ಕ್ಯಾನ್ ಬಿ ಚೇಂಜ್. ಅವನು ನನಗೆ ಇಲ್ಲಿ ಎಕ್ಸ್ಪರ್ಟ್ ಇದ್ದವ್ ಹೇಳ್ತಾನೆ, ಸರ್ ಇಫ್ ಯು ಗಿವ್ ಮಿ 3 to 5 minutes ಐ ಕ್ಯಾನ್ ಚೇಂಜ್ ದ ಥಿಂಗ್ಸ್. ಯಾರಾದರೂ ಚೇಂಜ್ ಮಾಡ್ಬೋದಲ್ಲ. ಫಾರ್ ಎಕ್ಸಾಂಪಲ್ ಒಬ್ಬ ಪಾರ್ಲಿಮೆಂಟ್ ಉತ್ತರ ಪ್ರದೇಶದಲ್ಲಿ ಒಂದು ಸಮಯ ಚಾನಲ್ ಒಬ್ಬ ವ್ಯಕ್ತಿ ಬಂದು ಅದನ್ನ ಟ್ಯಾಂಪರ್ ಮಾಡಿ ತೋರಿಸ್ತಾನೆ, ಅದು ಅದನ್ನ ಪ್ರಾತ್ಯಕ್ಷಿಕೆ ಮಾಡಿದಾನೆ. ಯು ಕ್ಯಾನ್ ಚೇಂಜ್ ಇನ್ ಮದರ್ ಬೋರ್ಡ್, ಯು ಕ್ಯಾನ್ ಚೇಂಜ್ ಇನ್ ಎಲೆಕ್ಟ್ರಾನಿಕ್ ಮಷಿನರಿ ರಿಪ್ಲೇಸ್ ಮಾಡಿ ಇಡ್ಬೋದಲ್ಲ. ಈ ಜಗತ್ತಾಗ ಈ ನೋಟ್ ಬಂದು 2ನೇ ದಿನಕ್ಕೆ ಕೌಂಟರ್ ಫಿಟ್ ನೋಟ್ ಬಂದಿದೆ ನಮ್ಮ ದೇಶದಲ್ಲಿ. ಇದನ್ನ ಪಾರ್ಲಿಮೆಂಟ್ ಮೆಂಬರ್ 10 ಕೋಟಿ ಖರ್ಚು ಮಾಡ್ತಾನೆ. 10 ಕೋಟಿ ಇಲೆಕ್ಷನ್ಗೆ 2 ಕೋಟಿ ಖರ್ಚು ಮಾಡಿ ಒಬ್ಬನಿಗೆ 3 ಕೋಟಿ ಕೊಟ್ಟರೆ ಮಷಿನ್ ಹ್ಯಾಕ್ ಮಾಡ್ಕೊಡಂಗಿಲ್ಲ. ಅಲ್ಲಿ ಹ್ಯಾಕ್ ಮಾಡೋದು ಇಟ್ ನಾಟ್ ಬಿ 1000. ಅಂದ್ರೆ ಈಗ ಶಿವಕುಮಾರ್ ಯಾವ ಮಿಷನ್ ಎಲ್ಲಿಗೆ ಹೋಗುತ್ತೆ ಅಂತ ಅಲ್ಲ, ಒಂದು ನಿಮಿಷ ಪರ್ಸೆಂಟೇಜ್ ಈಗ 1600 ಮಷಿನ್ಗಳನ್ನು ಒಂದು ಬೂತ್ನಾಗ ಕಳ್ಸಾಗ ಐ ವಿಲ್ ಹ್ಯಾಂಪರ್ ಓಪನ್ ಓನ್ಲಿ 150 to 200. ಅವು ಎಲ್ಲರೂ ಹೋಗ್ಲಿ, ಇಟ್ ಇಸ್ ಕಮ್ ಟು ಮೀ ಓನ್ಲಿ. ನಿಮ್ಗೆ ಆಡ್ ಆಗುತ್ತಲ್ಲ, ಟೋಟಲ್ ಅಲ್ಲಿ ಆಡ್ ಆಗುತ್ತೆ ಅಂತ. ಎಲೆಕ್ಷನ್ ಕಮಿಷನ್ ಇವತ್ತಿನ ದಿವಸ 1600 500 ಏನೋ ಇವತ್ತಿನ ದಿವಸ EVMಗಳು ಕಳಿಸ್ತಾರೆ. ಆದ್ರೆ ಇಂಥದಕ್ಕೆ ಕಳಿಸ್ತೀವಿ ಅಂತ ಏನಾದ್ರು ಇವತ್ತು ಚುನಾವಣಾ ಆಯೋಗ ಏನಾಗಿದೆ ಅಂದ್ರೆ ಒಂದು ಇಂಡಿಪೆಂಡೆಂಟ್ ಬಾಡಿ ಅಂತ ಏನ್ ಸ್ಟೇಟಸ್ ಇದೆಯಲ್ಲ, ಆ ಸ್ಟೇಟಸ್ ಇವತ್ತು ಕಳ್ಕೊಳಕ್ ಹೋಗ್ತಾ ಇದೆ. ಈಗ ಡೆಲ್ಲಿಲಿ 67 ಸೀಟ್ ಗೆದ್ರಲ್ಲ, ಆ ಸಮಯದಲ್ಲಿ ಯಾಕೆ ಪ್ರಶ್ನೆ ಯಾರ ಅಧಿಕಾರ ಇದ್ರು ಕೂಡ ಇವತ್ತಿನ ದಿವಸ ಮಾಡಿರ್ಬೋದಿತ್ತಲ್ಲ, ನಮ್ದೇ ಅಧಿಕಾರ ಇತ್ತು, ಏನೇ ಮಾಡ್ಬೇಕಾದ್ರೆ ಇದು ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡ್ಬೇಕು. ಈಗ ಚುನಾವಣಾ ಆಯೋಗ ಸ್ಟೇಟ್ಮೆಂಟ್ಸ್ ಏನ್ ಕೊಡ್ತಾ ಇದೆಯಲ್ಲ ಅದು ಸರಿಗಿಲ್ಲ. ಏನೇ ಕಂಪ್ಲೇಂಟ್ ಬಂದ್ರು ಅದನ್ನ ಮುಕ್ತವಾಗಿ ತಗೋಬೇಕು, ಯಾವುದೇ ಪೊಲಿಟಿಕಲ್ ಪಾರ್ಟಿ ಕೊಟ್ರು. ಇವಾಗ ಚುನಾವಣಾ ಆಯೋಗ ಏನ್ ಹೇಳುತ್ತೆ, ಮೊದಲು ಹೋಗಿ ನೀವು ದೆಹಲಿ ಚುನಾವಣೆದು ನೀವು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳಿ, ನೀವು ನಾವು ಇದ್ರ ಬಗ್ಗೆ ನೋಡ್ಕೊಂತೀವಿ ಅಂತ ಹೇಳಿ ಅದು ಹೇಳೋ ಮಾತು. ಅದು ನಿನ್ನೆ ಉದಾಹರಣೆ ತಗೊಳ್ಳೋದಾದ್ರೆ ಆ ಬಿಂಡು ಎಲೆಕ್ಷನ್ ಏನು EVM ನ ಟೆಸ್ಟ್ ಮಾಡೋ ಅಥವಾ ಚೆಕ್ ಮಾಡೋ ಅಂತ ಸಂದರ್ಭದಲ್ಲಿ ಸಲೀನಾ ಸಿಂಗ್ ಅಂತೇಳಿ ಆ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಹೇಳ್ತಾರೆ, ಎಲ್ಲಾ ಓಟ್ಗಳು ಬಿಜೆಪಿಗೆ ಹೋದ್ರೆ ಅಲ್ಲಿರುವಂತ ಪತ್ರಕರ್ತರಿಗೆ ಬೆದರಿಕೆ ಹಾಕಿದಾರೆ ಅವರು, ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಕಂಪ್ಲೀಟ್ ಆಗಿ ಬಿಜೆಪಿ ಜೊತೆ ಮಿಂಗಲ್ ಆಗಿದೆ.
ಅದರ್ವೈಸ್ ಒಂದು ವೇಳೆ ಇಂಥ ಸಂದರ್ಭ ಬಂದಾಗ, 10 ವರ್ಷ ಇಂಥ ಆಗ್ಲೂ ಸಂದರ್ಭ ಮಿಂಗಲಾಗಿತ್ತಾ ಬಂದಾಗ, ಎಲೆಕ್ಷನ್ ಇಂಥ ಕಮಿಷನ್ ಸಂದರ್ಭ ಬಂದಾಗ, ಅಲ್ಲ ಅದನ್ನೆಲ್ಲ ಹೇಳ್ಬೇಡ್ರಿ ನೀವು. ಇಂಥ ಸಂದರ್ಭ ಬಂದಾಗ UPA ಸರ್ಕಾರ ಇದ್ದಾಗ UPA ಸರ್ಕಾರ ಜೊತೆ ಮಿಂಗಲಾಗಿತ್ತಾ ಎಲೆಕ್ಷನ್ ಕಮಿಷನ್? ಅಲ್ಲ ಅಡ್ವಾಣಿ ಅವ್ರು ಅವಾಗೆ UPA ಸರ್ಕಾರ ಇದ್ದಾಗ ಅಡ್ವಾಣಿ ಅವ್ರು ಪ್ರಶ್ನೆ ಯಾಕೆ ಮಾಡಿದ್ರು? ಅಲ್ಲ, ಈಗ ಇವ್ರು ಪ್ರಶ್ನೆ ಮಾಡಿದ್ದಾರೆ. ಮಾಡ್ತಾರಲ್ಲ, ನೋಡಿ, ಡೌಟ್ ಇದೆ ಅಲ್ಲ, ಡೌಟ್ ಇದೆ ಅಲ್ವಾ? Manipulation So ಅವ್ರು doubt ಆಗಿದೆ ಮಾಡ್ತಾ ಇದ್ದಾರೆ. doubt ಇದೆ. ನೋಡಿ, ಇವತ್ತಿನ ದಿವಸ ಎಲೆಕ್ಷನ್ ಕಮಿಷನ್ ಯಾವುದೋ ಒಂದು ಸರ್ಕಾರ ಜೊತೆಗೆ ಶಾಮೀಲಾಗಿದೆ ಅಂತ ಹೇಳ್ತಾರೆ. ಹಿಂದಿನ ಚುನಾವಣೆ UPA ಸರ್ಕಾರ ಇದ್ದಾಗ, UPA ಸರ್ಕಾರ ಇದ್ದಾಗ 10 ವರ್ಷ ಇದ್ದಾಗ ನಾವು independent body will not blame any ಅಲ್ಲಿ ಆಗಿದೆ ಅಂತ ಹೇಳಿದ್ರೆ ಇಲ್ಲ ಆಗಿದೆ ಅಂತ at present we will not blame any political party or election commission, ಅಲ್ಲಲ್ಲ but we will go into the Technical aspect ಹೋಗೋಣ. ಇದನ್ನ ಟ್ಯಾಂಪರ್ ಮಾಡಕ್ ಸಾಧ್ಯ ಇದೆಯಾ? ಎಲೆಕ್ಷನ್ ಕಮಿಷನ್ there is no software, notary sir, there is no software hardware audit done carried out on every EVM. ಬಟ್ ಎಲ್ಲರೂ Random ಅದನ್ನ ಮಾಡ್ತಾರೆ. ಅಲ್ಲ ತುಂಬಾ ಫುಲ್ ಫ್ಲೆಜ್ ಆಗಿ ಅದನ್ನ ಪ್ಯಾಕ್ ಮಾಡಿ ಕಳಿಸ್ತಾರೆ ಅಷ್ಟೇ. ಬಟ್ ಒಳಗಡೆ ಇರ್ತಕ್ಕಂಥ ಟೆಕ್ನಿಕಲ್ ಅಡಿಷನ್ ಏನಿದೆ, ಲಕ್ಷಾಂತರ EVM ಇದೆ, ಎಲ್ಲಾನು ಆಡಿಟ್ ಮಾಡ್ತಾರ, ಎಲ್ಲ ನಾಟ್ ಆಡಿಟೆಡ್. ಮಾಲ್ ಫಂಕ್ಷನಿಂಗ್ ಅದೇನಾದ್ರು ತಪ್ಪು, ಇಟ್ ಇಸ್ ಮಾಲ್ ಫಂಕ್ಷನ್ ಅಂತ ಹೊರಗೆ ಇಟ್ಬಿಡ್ತಾರೆ. ಈಗ ಅಲ್ಲಿ ಒಬ್ರು ಯಾರು ಹೇಳ್ತಾ ಇದ್ರು, ಸತ್ಯಪ್ರಕಾಶ್ ಅಂತೇಳಿ 2004 EVM ಗಳು ಯೂಸ್ ಮಾಡ್ತಾ ಇದ್ದಾರೆ, ಔಟ್ಡೇಟೆಡ್ ಆಗಿದ್ದಾವೆ, ಅದನ್ನ ಬೇಡ ಅಂತ ಹೇಳ್ತಾರೆ. ಈಗ ಅದ್ರ ಹಾಗಾದ್ರೆ ಅದ್ರಾಗ ಚಿಪ್ ಹಳೇದೈತಲ್ಲ, ಅದು ಅದೇ ನೀವು ಅದನ್ನ ಮಾಲ್ ಪ್ರಾಕ್ಟೀಸ್ ಈಗ ನಂದು ಇದು ಲ್ಯಾಪ್ಟಾಪ್ ಇದೆ ಅಲ್ಲ, ನನ್ ಕೆಟ್ರೆ ನಾನು ಅಲ್ಲಿ ಗೋದೆ ಐ ಚೆಕ್ ಅದನ್ನ ಪೂರಾ ವೆರಿಫೈ ಚೆಕ್ ಮಾಡಿ. ಹಿಂಗೆ ಈಚ್ ಮಷೀನ್ ಇಸ್ ಆಗಿಲ್ಲ ಅಂತ ಚೆಕ್ ಮಾಡಲ್ಲ, ಫಂಕ್ಷನಲ್ ಚೆಕ್ ಮಾಡ್ತಾರೆ. ಓನ್ಲಿ ಫಂಕ್ಷನಲಿ ಚೆಕ್, ಹಾರ್ಡ್ವೇರ್ ಚೆಕ್ ಇಸ್ ಕ್ಯಾರಿಡ್ ಔಟ್, ಹಾರ್ಡ್ವೇರ್ ಚೆಕ್ ಇಸ್ ಕ್ಯಾರಿಡ್ ಔಟ್ ಓನ್ಲಿ ಬೈ ಫಿಸಿಕಲ್ ಸೈಟ್. ಅವು EVM ಬರ್ತಾರೆ ನೋಡಿ, ಆಮೇಲೆ ತೋರಿಸೋದು ಏಜೆಂಟ್ಗೆ. ಸ್ಮಾಲ್ ಚೇಂಜ್ ಇನ್ ದಿಸ್. ನನಗೆ ಇಲ್ಲಿ ಇದ್ರ ಬಂದಾಗ ಹೋಲ್ ನನ್ನ ನಂಬರಿ ಅಂತಾರೆ ಎಲೆಕ್ಷನ್ ಕಮಿಷನರ್. ನಾ ಏನ್ ಸ್ಟ್ಯಾಂಡ್ ತಗೋತೀನಿ ಇವ್ರು ಟ್ರಸ್ಟ್. ಅಲ್ಲ ಸರ್, ನೀವು ಮ್ಯಾಲ್ ಚೆನ್ನಾಗಿ ಕಾಣ್ತೀರಿ, ಒಳಗೆ ನಮ್ಗೆ ಗೊತ್ತಾಗಲ್ಲ. ಅಲ್ಲ ನಾನು ಅಟೋ ಸರ್, ನನಗೆ ಭಾಳ ಎಲೆಕ್ಷನ್ ನೋಡಿನಿ, ಭಾಳ ರಿಟರ್ನಿಂಗ್ ಆಫೀಸರ್ ನೋಡಿನಿ. ಒಂದು 5,000 10,000 ರೂಪಾಯಿ ಚೇಂಜ್ ಆಗ್ತಾರೆ. ಎರಡು ಪ್ಲಸ್ ಆರ್ ಮೈನಸ್ 1%. 5,000 10,000 ಅಲ್ಲ. ಈಗ ಕೃಷ್ಣಮೂರ್ತಿ ಅವರೇ, ಉತ್ತರ ಪ್ರದೇಶ ಓವರ್ ಆಲ್ ಚುನಾವಣಾ ಶೇಕಡಾವಾರು ಮತದಾನದಲ್ಲಿ ಬಿಜೆಪಿ ಕಮ್ಮಿನಿ ತಗೊಂಡಿದೆ, ಸೀಟ್ ಹೈಯೆಸ್ಟ್ ಇದೆ. ಸೊ ಅನುಮಾನಕ್ಕೆ ನೀವು ಹೇಳ್ತಾರೆ, ನಿಮ್ಮ ಪಕ್ಷ ಎತ್ತಿರೋ ಕೆಲವು ಅನುಮಾನಗಳು ಅದು ಒಂದು ಕಾರಣ. ಎಲ್ಲಿ ಮುಸ್ಲಿಂ ಮೆಜಾರಿಟಿ ಇದೆ ಅಲ್ಲಿ ಬಿಜೆಪಿನೇ ಗೆದ್ದಿರೋದು. ಅವ್ರು ಯಾರು ಕೂಡ ನಿಮಗೆ ಸಾಂಪ್ರದಾಯಿಕವಾಗಿ ಬಿಜೆಪಿ ವೋಟರ್ಸ್ ಅಲ್ಲ, BSPನೋ ಸಮಾಜ ಪಾರ್ಟಿನೋ ಕಾಂಗ್ರೆಸ್ ಆಗ್ತಾಯಿದ್ರು, ಅಲ್ಲೂ ಕೂಡ ರಿಸಲ್ಟ್ ಬಂದಿರೋದು. ಇಲ್ಲಿ ಪ್ರಶ್ನೆ ಇರೋದಂದರೆ, ಒಂದು ಕೇಸನ್ನು ಚುನಾವಣಾ ಆಯೋಗದ ಗಮನಕ್ಕೆ ತಂದಾಗ ಅವ್ರೇನು ಹೇಳ್ತಾರೆ, ನಿಮಗೆ 100 EVM ಕೊಡ್ತೀನಿ, ನೀವು ಟ್ಯಾಂಪರ್ ಮಾಡಿ ಅಂತ. ಇದು ಹೆಂಗಿದೆ ಅಂದರೆ, ಡ್ರೈವರ್ ಸರಿ ಇಲ್ಲ, ಅವ್ನು ಕುಡ್ಕ ಇದ್ದಾನೆ, ಅವನು ಆಕ್ಸಿಡೆಂಟ್ ಮಾಡ್ತಾನಪ್ಪ, ಸರಿ ಇಲ್ಲ ಅಂದರೆ ನೀವೇ ಡ್ರೈವಿಂಗ್ ಮಾಡಿ ಅಂತ. ಅಲ್ಲ, ಇಲ್ಲೇ ನಮ್ಗೆ ಅರ್ಥ ಆಗ್ಬೇಕಾಗಿರೋದೇನೆಂದ್ರೆ, ಚುನಾವಣಾ ಆಯೋಗ ಇಂಡಿಪೆಂಡೆಂಟ್ ಬಾಡಿಯಾಗಿ ವರ್ತನೆ ಮಾಡ್ತಾ ಇಲ್ಲ. ಎಲೆಕ್ಷನ್ ಆದ ದಿನನೇ ಅವ್ರು ಹೇಳೋದಂದ್ರೆ, ಹಿಂದೆ ಇಂಡಿಪೆಂಡೆಂಟ್ ಆಗಿರ್ಲಿಲ್ವಾ, ಅವಾಗ UPA ಸರ್ಕಾರ ಪ್ರಕಾರ ಇವತ್ತು ನಾವು ಕಾಂಗ್ರೆಸ್ ಹಿಂದೆ ಅಥವಾ ಇವತ್ತಿನ ಪ್ರಶ್ನೆ ಅಲ್ಲ, ಯಾವ ಸರ್ಕಾರ ಎಲ್ಲಾ ಟೈಮಲ್ಲೂ ಕೂಡ ಅವರು ಆಯಾ ಸರ್ಕಾರ ಏಜೆಂಟ್ ಆಗಿದ್ದಂತ ಆಗಬೇಕಾಗುತ್ತೆ. ಯಾವುದು ನಡೆಸ್ತಾ ಇರುತ್ತೋ ಖಂಡಿತವಾಗ್ಲೂ ಅವರ ಪ್ರೆಸರ್ ಚುನಾವಣಾ ಆಯೋಗದ ಮೇಲೆ ಇರುತ್ತೆ. ಇವತ್ತು UP ಚುನಾವಣೆ ಕಂಟ್ರೋಲ್ ಎಲ್ಲ ಇತ್ತಲ್ಲ, ಯಾಕೆ ಬಿಜೆಪಿ ನೀವು ಫ್ರೀ ಮಾತಾಡೋಣ್ರಿ. ಈಗ we are not talking but BJP ಅಲ್ಲ, ಅವರು ಅದನ್ನ ಚುನಾವಣಾ ಆಯೋಗ ಇಂಡಿಪೆಂಡೆಂಟ್ ಆಗಿದ್ರೆ, ಚುನಾವಣೆ ಏನು ರಿಸಲ್ಟ್ ಬಂದ ದಿನ ನಮ್ಮ ಪಕ್ಷದ ವತಿಯಿಂದ ಏನು ಚುನಾವಣಾ ಆಯೋಗಕ್ಕೆ ಒಂದು ದೂರು ಕೊಡ್ತು, ಇಲ್ಲಿ ಏನೋ ಸಮಸ್ಯೆ ಆಗಿದೆ, EVM ನಲ್ಲಿ ಏನೋ ಮೋಸ ಆಗಿದೆ ಅಂತ ಇಮ್ಮಿಡಿಯೇಟ್ ರಿಯಾಕ್ಷನ್ ಮಾಡಿದೆ. ಅಟ್ಲೀಸ್ಟ್ ಒಂದು ಪಕ್ಷ ಒಂದು ಉತ್ತರ ಪ್ರದೇಶದಲ್ಲಿ ಬಹಳ ಬೇಸಿರೋ ಅಂತ ಒಂದು ಪಕ್ಷ ಒಂದು ಅಲಿಗೇಷನ್ ಮಾಡ್ತಾ ಇದೆ ಅಂದ್ರೆ, ಆ ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡಿ ನಾವು ಇದ್ರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಹೇಳ್ಬಹುದಿತ್ತು. ಆದ್ರೆ ಮಾಡಿದ್ದೇನು, ಇಡೀ ಆರೋಪಗಳನ್ನ ಒಂದೇ ಏಟಿಗೆ ನಿರಾಕರಣೆ ಮಾಡಿದೆ. ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತ ನಾವು ನೋಡ್ತೀವಿ. ಒಂದು ಬ್ರೇಕ್ ತೊಗೊತೀನಿ, ತುಂಬ ಹೊತ್ತಾಯ್ತು. ಯಾಕಂತಂದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು EVM ಮಷಿನ್ಗಳದ್ದು ಅಲ್ಲ, ಇಲ್ಲಿರ್ತಕ್ಕಂಥ ಸರ್ಕಾರದ್ದು ಅಲ್ಲ, ಚುನಾವಣಾ ಆಯೋಗದ್ದು. ಯಾಕಂದ್ರೆ ನಿಜವಾಗ್ಲೂ ಚುನಾವಣಾ ಆಯೋಗ ಈ ಸಿಸ್ಟಮನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಭಾಳ ದಕ್ಷತೆಯಿಂದ ಮಾಡಬೇಕಾಗುತ್ತೆ. ಅದು ಯಾವುದೇ ಚುನಾವಣೆ ಅನ್ನೋದು ಸಂಪೂರ್ಣವಾಗಿ ಅದು ಒಂದು ಆಯೋಗಕ್ಕೆ ಬಿಟ್ಟಿದ್ದು, ಸರ್ಕಾರ ಬರೋದಿಲ್ಲ ಇಲ್ಲಿ ಯಾವುದೇ ಸರ್ಕಾರದಲ್ಲಿ. ಸೊ ಹಾಗಾಗಿ ಅಲ್ಲ, ಅಥಾರಿಟಿ ಇರುತ್ತೆ, ಬಟ್ ಸಿಸ್ಟಮ್ ಟೋಟಲ್ ಬೈ ಹೆಡೆಡ್ ಬೈ ದಿ ಎಲೆಕ್ಷನ್ ಕಮಿಷನ್. ಹೌದು ಸರ್, ಬಟ್ ನಡೆಸಬೇಕಾಗಿರೋ ಜವಾಬ್ದಾರಿ ಆಯೋಗಕ್ಕೇ. ಸೊ ಹಾಗಾಗಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥ ಆಯೋಗದ ಮುಂದಿರ್ತಕ್ಕಂಥ ಈ ಸವಾಲು, EVM ಬೇಕಾ ಬ್ಯಾಲೆಟ್ ಬೇಕಾ ಅನ್ನೋ ಪ್ರಶ್ನೆ ಇದೆ. ಸೊ ಈ ದೇಶದಲ್ಲಿರ್ತಕ್ಕಂಥ ಪಕ್ಷಗಳು ಈ ಹಂತದಲ್ಲಿ ಮುಂದಿನ ಚುನಾವಣೆಗೆ EVM ಬಳಕೆ ಮಾಡ್ಕೊಳ್ಳೋಕೆ ಸಿದ್ಧ ಇದ್ದಾವಾ, ಇಲ್ಲ ಬ್ಯಾಲೆಟೇ ಬೇಕಂತ ಹಠ ಹಿಡಿದಿದ್ದಾವೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅನ್ನುವಂಥದ್ದು ಒಂದು ಎಕ್ಸ್ಪೆರಿಮೆಂಟು.
ನಮ್ಮ ವರ್ಲ್ಡ್ ಡೆಮೋಕ್ರಸಿಯಲ್ಲಿ ಮತ್ತು ಭಾರತ ಡೆಮೋಕ್ರಸಿಯಲ್ಲೂ ಕೂಡ ಒಂದು ಎಕ್ಸ್ಪೆರಿಮೆಂಟ್. ಅಂದರೆ ಈಗಿರ್ತಕ್ಕಂಥ ಪದ್ಧತಿ ಸರಿ ಇಲ್ಲ, ನಾವು ಇನ್ನೂ ಫಾರ್ವರ್ಡ್ ಹೋಗೋಣ, ತುಂಬ ಅಕ್ಯುರೇಟ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಬರಬೇಕು ಅಂತ ಮಾಡ್ಕೊಂಡಿದ್ದೆ ಅಲ್ಲ. ಸೊ ಅದೇ ಸರಿ ಇಲ್ಲ ಅಂತ ಅಂದಮೇಲೆ ಮತ್ತೆ ನಮಗೆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ಇಲ್ಲ, ಅದೇ ನಮ್ಮ ಸ್ನೇಹಿತರು ಇವಾಗ ಹೇಳ್ತಾ ಇದ್ರು, ಮಾಯಾವತಿಯವರು ಬಿ ಎಸ್ ಪಿ ಎಲೆಕ್ಷನ್ ಚುನಾವಣೆ ಸೋತಾದ್ಮೇಲೆ ಇವ್ರೇನು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಚುನಾವಣಾ ಆಯೋಗ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದೆ ಅನ್ನೋದು ಅವರು ವೆಬ್ಸೈಟಲ್ಲಿ ಹಾಕಿದ್ದಾರೆ. ಅವ್ರು ನೋಡಿದ್ರೆ ಮದ್ರಾಸ್ ಹೈಕೋರ್ಟು ಆ ವರ್ಷದಲ್ಲಿ ಈ ರೀತಿ ಹೇಳಿತ್ತು, ಕರ್ನಾಟಕ ಹೈಕೋರ್ಟು ಈ ರೀತಿ ಹೇಳಿತ್ತು, ಯಾವುದೋ ಹಳೆ ಹೈಕೋರ್ಟ್ಗಳು ಹೇಳಿರೋ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಹೊರತು 2013 ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅನ್ನೋದ್ರ ಬಗ್ಗೆ ಇದುವರೆಗೂ ಅವ್ರು ಏನು ಹೇಳಿಲ್ಲ. ಯಾಕಂದ್ರೆ 2013 ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಇದೇನಿದು ವಿತೌಟ್ ಈಗ ವೋಟರು ಯಾವ ವೋಟ್ ನಾನು ಯಾವ್ದಕ್ಕೆ ಹಾಕಿದ್ದೀನಿ ಅಂತ ನೋಡಲ್ವೋ ಅದು ಗೊತ್ತಾಗದೆ ಇರೋವರೆಗೂ ಈ ಒಂದು ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ VVPAT ಮಿಷನ್ ನೀವು ಫೇಸ್ ವೈಸ್ 2019 ನೀವು ತರಬೇಕಂತ ಹೇಳಿದ್ದಾರೆ. ಬಟ್ ಆ ಫೇಸ್ ವೈಸ್ ಲಾಸ್ಟ್ 2014 ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅಲ್ಲ, 3 ವರ್ಷದವರೆಗೂ ಬರೀ 55,000 VVPAT ಮಿಷನ್ ಬಂದಿದೆ. ಮಾತ್ರ ಇದು. ರಾಠೋಡ್ ಅವರೇ, ಇಲ್ಲಿ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು VVPAT ಅಂದ್ರೆ ಪ್ರತಿಯೊಂದು EVM ಮಷೀನ್ಗೆ VVPAT ಅಳವಡಿಕೆ ಮಾಡೋದಂದ್ರೆ ವೋಟರ್ ವೆರಿಫೈಡ್ ಪೇಪರ್ ಟ್ರಯಲ್ ಅಂತ. ನೀವು ಯಾರಿಗೆ ವೋಟ್ ಹಾಕಿದ್ರಿ, ಯಾವ ಪಕ್ಷಕ್ಕೆ ಹಾಕಿದ್ರಿ ಅನ್ನೋಂಥದ್ದನ್ನ ಖಾತ್ರಿ ಮಾಡ್ಕೋಬೇಕಾದ್ರೆ ಆ ಒಂದು ಮಿಷಿನಲ್ಲಿ ಒಂದು ಚಿತ್ರ ಬರುತ್ತೆ. ಸೊ ಚಿತ್ರ ಬಂದು ಹೋಗುತ್ತೆ, ನಿಮ್ಗೆ ಗ್ಯಾರಂಟಿ ಆಗುತ್ತೆ ಯಾವುದಪ್ಪ ಈ ಪಾರ್ಟಿಗೆ ಹಾಕಿರೋದು ಓಟು ನನಗೆ ಖಾತ್ರಿ ಆಯಿತು ಅಂತ. ಸೊ ಅದಕ್ಕಿಂತ ಮುಂದೆ ಪೇಪರೇ ಬರಬೇಕು ಅಂತ. ಅಂದರೆ ಈಗ ಒಂದು ಕಡೆ EVM ಇರುತ್ತೆ, ಮತ್ತೊಂದು ಕಡೆ ಬ್ಯಾಲೆಟ್ ಇದ್ದಂಗೆ. ಎರಡೂ ಸಿಸ್ಟಮ್ ಬದಲಿಗೆ ಬ್ಯಾಲೆಟ್ಗೆ ಹೋಗೋದು ಒಳ್ಳೇದಂತ ನಿಮ್ಮ ಪಾರ್ಟಿ ಅಭಿಪ್ರಾಯನ, ಅಥವಾ ಮುಂದಿನ 2018 ರಾಜ್ಯದ ವಿಧಾನಸಭಾ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬೇಕಂತ ತಾವು ಕೇಳ್ತೀರಾ? ಹುಗಾರ್ ಅವರೇ, ನಾನು ಅನ್ಕೊಂಡೆ ನೀವು ನಾನು ಇಲ್ಲಿ ಇದ್ದೀನಿ ಅಂತ ಮರ್ತು ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ. ಇಲ್ಲ ಯಾಕಂದ್ರೆ ನಾನು ಕೂತ್ಕೊಂಡೇ ಇದ್ದೀನಿ, ನಾವು ಚರ್ಚೆ ಚೆನ್ನಾಗಿ ನಡೀತಾ ಇದೆ. ಇಲ್ಲ ಭಾಳ ಜನ ಇದ್ದಾರೆ, ನಾನು ಭಾಗ್ಯ ಆಗಬೇಕು ಅಂತ ಸ್ವಲ್ಪ ನನಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಅಂತ ನಾನು ನಿಮ್ಗಂತೂ ವಿನಂತಿ ಮಾಡ್ತಾ ಇದ್ದೆ. ಅಲ್ಲಿ ಇರಬೇಕಾಗಿತ್ತು, ಇಲ್ಲ ಇವತ್ತು ಚುನಾವಣೆ ಇಲ್ಲಿರೋದ್ರಿಂದ ಬರ್ತಿದೆ. ನಾನು ನೀವು ಪೇಪರ್ ಟ್ರಯಲ್ ಬಗ್ಗೆ ಕೇಳಿದಿರಿ, ಪೇಪರ್ ಟ್ರಯಲ್ ಬಗ್ಗೆ ತಾವು ಹೇಳಿದ್ರಿ. ಪೇಪರ್ ಟ್ರಯಲ್ ಎದಕ್ಕೆ ಬರಬೇಕು ಅಂದರೆ ಸುಪ್ರೀಂ ಕೋರ್ಟ್ ಹೇಳಿದೆ, ಇದು ಪೋಸ್ಟ್ ಎಲೆಕ್ಷನ್ ಆಡಿಟ್ ಮಾಡೋದಕ್ಕೆ ಇದನ್ನು ನಾವು ಅಳವಡಿಸ್ಕೋಬೇಕು. ಈ ರೆಕಾರ್ಡನ್ನ ನಾವು ತಯಾರು ಮಾಡೋದಕ್ಕೆ, ನಾವು ಪೇಪರ್ ಆಡಿಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿದೆ. ಬಟ್ ನಾವು ಹೇಳೋದನ್ನ ಈ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲಿ ಏನು ಫ್ರಾಡ್ ಆಗುತ್ತೆ ಅದು ಚೆಕ್ ಮಾಡೋದಕ್ಕೆ ಈ ಪೇಪರ್ ಟ್ರಯಲಿಂದ ಇದರಿಂದ ಆಗೋದಿಲ್ಲ. ನಾವು ತಮಗೆ ಈಗಾಗಲೇ ಹೇಳಿದ್ದೀನಿ, ಎಲೆಕ್ಷನ್ ಕಮಿಷನ್ಗೆ 2019 ಎಲ್ಲ ವೋಟಿಂಗ್ ಮಷಿನ್ಗೂ ನೀವು ಪೇಪರ್ ಟ್ರಯಲ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಅದು ಕೊಟ್ಟಿದ್ರೂ ಸಹ ಇಟ್ ಈಸ್ ನಾಟ್ ದಿ ಫುಲ್ ಪ್ರೂಫ್ ಮೆಥಡ್. ಎಲೆಕ್ಷನ್ ವೋಟಿಂಗ್ ಮೆಷಿನಲ್ಲಿ ಏನೇನು ಫ್ರಾಡ್ ಆಗ್ತದೆ ನಾವು ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಯಾಕಂದರೆ ಇವತ್ತು ಪ್ರಪಂಚದಲ್ಲಿ ಯಾರು ವೋಟಿಂಗ್ ಮಷಿನ್ ಉಪಯೋಗ ಮಾಡ್ತಾ ಇದ್ರು, ಇವತ್ತು ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ನೀವು ನೋಡಿ, ಬಿಕಾಸ್ ಮಾಹಿತಿ ತಂತ್ರಜ್ಞಾನ ಎಷ್ಟು ಮುಂದೆ ಹೋಗಿದೆ ಅಂದರೆ ಯಾವುದೇ ವೋಟಿಂಗ್ ಮಷೀನನ್ನು 5 ನಿಮಿಷದಲ್ಲಿ ಹ್ಯಾಕ್ ಮಾಡ್ಬೋದು. ಇವತ್ತು ನಮ್ಮ ಪ್ರವಾಸೋದ್ಯಮ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಎಲೆಕ್ಷನ್ ಕಮಿಷನ್ಗೆ ಒಂದು ಚಾಲೆಂಜ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ನಾವು ಎಥಿಕಲ್ ಹ್ಯಾಕರ್ಸ್ನ ಅದು ಕೊಡ್ತೀವಿ, ವೋಟಿಂಗ್ ಮಷಿನ್ನ ಮುಂದೆ ಇಡಿ, ಅದನ್ನು ಬಹಿರಂಗವಾಗಿ ಹೇಗೆ ಹ್ಯಾಕ್ ಮಾಡ್ಬೋದು ಅಂತ ಅವ್ರು ಪ್ರೂವ್ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಒಂದು ಪಾಯಿಂಟು, ಎಲೆಕ್ಷನ್ ಕಮಿಷನ್ ಏನ್ ಮಾಡಿದೆ ನೋಡಿ, EVM ಈ ಥರ ಟ್ಯಾಂಪರ್ ಆಗಿದೆ, ಇದು ನೇರವಾಗಿ ನಮ್ಗೆ ಇದು ಟ್ರಯಲಲ್ಲಿ ಸಿಗಾಕೊಂಡಿದೆ ಒಂದು EVM ಅಂತ ಹೇಳಿದಾಗ ಎಲೆಕ್ಷನ್ ಕಮಿಷನರ್ ನಸೀಮ್ ಜೈದಿ ಏನು ಹೇಳ್ತಾರೆ, ನಾನು 100 EVM ನಿಮ್ಮ ಮುಂದೆ ಇಡ್ತೀನಿ, ಟ್ಯಾಂಪರ್ ಮಾಡಿ ಚಾಲೆಂಜ್ ಮಾಡಿದ್ದಾರೆ, ಅವರೇ ಸವಾಲು ಹಾಕಿದ್ದಾರೆ. ಇಲ್ಲಿ ಇಲ್ಲ, ಒಂದು ವಿಷಯ ರಾಥೋಡ್ ಅವ್ರಿಗೆ ಕೇಳಬೇಕು. ಎಸ್, ಒಂದು ವಿಷಯ ರಾಥೋಡ್ ಅವ್ರಿಗೆ ಕೇಳಬೇಕು. ಯಾಕಂದ್ರೆ 10 ವರ್ಷ 2004ರಿಂದ 2014ವರೆಗೂ ಅವ್ರದೇ ಸರ್ಕಾರ ಇತ್ತು ಕೇಂದ್ರದಲ್ಲಿ. ಅವತ್ತು ಇವ್ರಿಗೆ ಹ್ಯಾಕಿಂಗ್ ಬಗ್ಗೆ ಗೊತ್ತಿರಲಿಲ್ವಾ? ಇದುವರೆಗೂ ಅದೇ ಸೆಕೆಂಡ್ ಜನರೇಷನ್ EVM ಮೆಷಿನ್ಸ್ನ ಎಲ್ಲ ಕಡೆಗೂ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇವಾಗೇನೋ ಒಂದು 3ನೇ ಜನರೇಷನ್ ಹೊಸದಾಗಿ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಬರೀ ಇಲ್ಲಿ ಏನಂದ್ರೆ ಒಂದು ರಾಜಕೀಯ ಸೋಲೋ ಪರಿಸ್ಥಿತಿ ಇರ್ಬೋದು, ಬಟ್ ಏನೋ ನಮ್ಮ ಬೇರೆಯವ್ರ ಬಗ್ಗೆ ಏನು ಕಂಪ್ಲೇಂಟ್ ಹೇಳ್ತಾರಲ್ಲ ಅದೇ ರೀತಿ ಇವ್ರನ್ನು ಮಾತಾಡ್ತಾ ಇದ್ದಾರೆ. ಇವತ್ತು 10 ವರ್ಷದಲ್ಲಿ ಇದೆಲ್ಲ ಕಂಪ್ಲೇಂಟ್ಸ್ ಇತ್ತು. ಪಾಪ BJP ಒಬ್ರು ವಕ್ತಾರರು ಒಂದು ಬುಕ್ಕೆ ಬರೆದು ಬಿಟ್ಟಿದ್ದಾರೆ, EVM ಯಾವ ರೀತಿ GVL ನರಸಿಂಹರಾವ್ ಅವರು ಒಂದು ಬುಕ್ಕೆ ಬರೆದು ಬಿಟ್ಟಿದ್ದಾರೆ, ಹೆಂಗ್ ಮೋಸ ಮಾಡುತ್ತೆ, ಹೌದು ಹೆಂಗ್ ವರ್ಕ್ ಆಗುತ್ತೆ, ಹೆಂಗ್ ಮೋಸ ಮಾಡಬಹುದು ಅಂತ ಹೇಳಿ. ಡೆಮಾಕ್ರಸಿ ಅಟ್ ರಿಸ್ಕ್ ಅಂತ ಹೇಳಿ ನರಸಿಂಹರಾವ್ ಅವರು ಬರೆದಿದ್ದಾರೆ. ಅದಕ್ಕೆ ಅಡ್ವಾಣಿ ಅವರು, ಚಂದ್ರಬಾಬು ನಾಯ್ಡು ಅವರು ಎಲ್ಲರೂ ಕೂಡ ಬರೆದಿದ್ದಾರೆ.
ಒಂದು ಸರ್ ಬಹಳ ಕ್ಲಿಯರ್ ಆಗಿ ನಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಏನಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಗಳ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಇದೆ. ಅವರು ಅಧಿಕಾರದಲ್ಲಿದ್ದಾಗ ಏನ್ ಬೇಕೋ ಅದನ್ನ ಚುನಾವಣಾ ಆಯೋಗದ ಮೇಲೆ ಒತ್ತಡವನ್ನ ಹೆಂಗ್ ಮಾಡಬೇಕು ಅದನ್ನ ಬಳಸಿದ್ದಾರೆ. ಇವತ್ತು ಬಿಜೆಪಿ ಇವ್ರು ಹೇಳ್ತಾರೆ ಚುನಾವಣಾ ಆಯೋಗ ಇಂಡಿಪೆಂಡೆಂಟ್ ಅಂತ. RBI ಇವತ್ತು ಇಂಡಿಪೆಂಡೆಂಟ್ ಆಗಿ ಉಳಿದಿದ್ಯಾ? ನೋಟನ್ನ ನಿಷೇಧ ಮಾಡಿದಾಗ RBI ಇಂಡಿಪೆಂಡೆಂಟ್ ಆಗಿತ್ತಾ? ಹಾಗೇನೆ ಇವತ್ತು ಚುನಾವಣಾ ಆಯೋಗದ ಮೇಲೂ ಕೂಡ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ಬಹಳ ದೊಡ್ಡ ಒತ್ತಡ ಇದೆ. ಸೊ ಹಂಗಾಗಿ ಚುನಾವಣಾ ಆಯೋಗ ಕಾಂಗ್ರೆಸ್ ಬಿಜೆಪಿ ಎರಡು ಸೇಮ್ ಅಂತ ಖಂಡಿತ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದು ತಂತ್ರ ಮಾಡ್ತಾ ಇವೆ. ಏನಂತ ಹೇಳಿದ್ರೆ ಈ ಎರಡೂ ಪಕ್ಷಗಳನ್ನ ಹೊರತುಪಡಿಸಿ ಉಳಿದಂತ ಯಾವ ಪಕ್ಷಗಳು ಭಾರತದಲ್ಲಿ ಇರಬಾರ್ದಂತ ಇದ್ರೆ ಟೂ ಪಾರ್ಟಿ ಸಿಸ್ಟಮ್ ಸಲುವಾಗಿ ಈ ತರ ಎಲ್ಲ ಹ್ಯಾಕಿಂಗ್ ಆಗ್ತಾ ಇದೆ, ಟೆಕ್ನಾಲಜಿ ಮಿಸ್ಯೂಸ್ ಆಗ್ತಾ ಇದೆ, ಟ್ಯಾಂಪರಿಂಗ್ ಆಗ್ತಾ ಇದೆ. ಉತ್ತರ ಕೊಡಕ್ಕೆ ಅವಕಾಶ ಮಾಡಿಕೊಡಿ ಉಗಾರ್ ಅವರೇ. ಏನು 10 ವರ್ಷ UPA ಸರ್ಕಾರ ಇದ್ದಾಗ UPA ಸರ್ಕಾರ ಇದ್ದಾಗ ಅಲ್ಲಿ ಎಲೆಕ್ಷನ್ ಕಮಿಷನ್ ಅವಕಾಶ ಮಾಡಿಕೊಡಿ. ಈಗ ಅದಾದ ತಕ್ಷಣ 2014ರಲ್ಲಿ ಸರಿ ಚುನಾವಣೆ ಬಂದಾಗ ಬಿಜೆಪಿ ಗೆಲ್ತಲ್ಲ, ಆವಾಗೇನು ಒತ್ತಡ ಹಾಕಿಲ್ವಾ? ನೋಡಿ UPA ಸರ್ಕಾರ ಇವತ್ತು ಡೆಲ್ಲಿ ಎಲೆಕ್ಷನ್ ನಲ್ಲಿ ಇವತ್ತಿನ ದಿವಸ 67 ಸೀಟ್ ಗೆದ್ರಲ್ಲ, 67 ಸೀಟ್ ಗೆದ್ದಾಗ ಸರ್ಕಾರ ಇದ್ದಿದ್ದು ಯಾವ್ದು? ಬಿಜೆಪಿ ಸರ್ಕಾರ ಇತ್ತು. ಅವಾಗೇನು UPA ಇವ್ರ ಮೇಲೆ ಏನು ಎಲೆಕ್ಷನ್ ಒತ್ತಡ ಹಾಕಿಲ್ವಾ? ಈಗ ಬಿಹಾರಲ್ಲಿ ಸೋತ್ವಲ್ಲ, ಅವಾಗ ಯಾಕೆ ಒತ್ತಡ ಹಾಕಿಲ್ವಾ ನಾವು? ಡೆಲ್ಲಿ ಮಾಡಿದ್ರೆ ಇಲ್ಲೂ ಮಾಡಿರ್ತಾರೆ, ಮಾಡಿಲ್ಲ ಅಂದ್ರೆ ಅಲ್ಲೂ ಮಾಡಿರಲ್ಲ. ಹಾಗಾಗಿ ಕಾಲು ಭಾಗವನ್ನ ಪ್ರತಿನಿಧಿಸ್ತಾರೆ ರಾಜ್ಯ. ಹೇಳಕ್ಕೆ ಆಗಲ್ಲ. ನೀವೊಂದು ಪ್ರಶ್ನೆ ಎತ್ತಿದ್ರಿ, ನಾನು ಕೂಡ ಅದನ್ನು ಕೇಳ್ತೀನಿ. ಯಾಕಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕೇಳ್ತದೆ, ನೀವೇನು EVM ಟ್ಯಾಂಪರ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ನನಗೆ ನಿಮ್ಮ ಮುಂದೆ ಒಂದು 100 EVMಗಳನ್ನು ಕೊಟ್ಬಿಡ್ತೀನಿ, ನೀವು ಯಾರಾದರೂ ಟೆಕ್ನೋಕ್ರಾಟ್ಸ್ ಇರ್ಬೋದು, ತುಂಬ ತಜ್ಞರು ಇರ್ಬೋದು, ನೀವು EVM ಟ್ಯಾಂಪರ್ ಮಾಡಿ ವೋಟ್ಗಳನ್ನು ನೀವು ಯಾರಿಗೆ ಬೇಕಾದ್ರೂ ಕೊಡಿಸ್ತೀರಾ ಅಂತ ಚಾಲೆಂಜ್ ಹಾಕಿದ್ದಾರೆ ಪ್ರಕಾಶ್ ರಾಠೋಡ್. ಅಲ್ಲ ಬಂತಲ್ಲ, ಇಲ್ಲಿ ಈಗ ಮಷಿನ್ ಬಂದಿದೆಯಲ್ಲ ಹೇಳಿ. ಈಗ ಹೂಗಾರ್ ಅವರೇ ನಾನು ಮಾತಾಡ್ಲಾ? ಈಗ ಮಾತಾಡ್ಬೋದಾ? ಮಾತಾಡಿ ರಾಠೋಡ್. ಈಗ ನಾನು ನಿಮ್ಗೆ ಇಷ್ಟ ಹೇಳೋದು, ಮೊದಲನೇದಾಗಿ BSP ಪಾರ್ಟಿಯ ಸ್ನೇಹಿತರು ಮತ್ತು ಆಮ್ ಆದ್ಮಿ ಸ್ನೇಹಿತರು ನಮ್ಮ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಆಪಾದನೆ ಮಾಡಿದ್ದಾರೆ. 2009 ಮತ್ತು 2004ನ ಚುನಾವಣೆಯಲ್ಲಿ ನಾವು ಗೆದ್ದಾಗ ಒಂದು ಥರ, ಇವಾಗ ಒಂಥರ, ನಾವು BJP ಒಂಥರ. ಇಬ್ಬರು ಪಾರ್ಟಿಗಳಿಗೆ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಆಂದೋಲನ ಥರ ಬಂದಿರೋದು, ಈ ದೇಶಕ್ಕೆ ಕಟ್ಟಿರುವಂಥ ಪಕ್ಷ. ಸುಮ್ಮನೆ ನೀವು ಲಘುವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಮಾತಾಡೋದಕ್ಕೆ ಸರಿಯಲ್ಲ. ದಯವಿಟ್ಟು ಜವಾಬ್ದಾರಿಯಿಂದ ಮಾತಾಡಿ. ನೀವು ನಮಗೇನಾದರೂ ಹೇಳ್ತಾ ಇದ್ರಿ, ಆದ್ರೆ ಇವತ್ತು ನಾವು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ? ನೀವು ಎತ್ತಿಲ್ಲ ಅಂತ ಇಂಥ ಟೆಕ್ನಾಲಜಿ ಭವಿಷ್ಯ ಇರಲಿಕ್ಕಿಲ್ಲ. ಅವಾಗ BJPಯವರು ಇದನ್ನ ಎತ್ತಿದ್ದಾರೆ. ಅವತ್ತು ಎಲೆಕ್ಷನ್ ಕಮಿಷನ್ ಗಮನದಲ್ಲಿ ತಗೋಬೋದಾಗಿತ್ತು, ಇವಾಗಲೂ ತಗೋಬೇಕಾಗಿತ್ತು. ದಯವಿಟ್ಟು ಇದನ್ನು ನೀವು ಭಾಳ ಗಂಭೀರವಾಗಿ ಪರಿಶೀಲಿ. ಇದ್ರದ್ದು ಈ ಎಲೆಕ್ಷನ್ನಲ್ಲಿ ಸೋತಿರೋದು ನಾನು ಒಬ್ಬ ಅಭ್ಯರ್ಥಿನೇ. ಅದಕ್ಕೆ ದಯವಿಟ್ಟು ನೀವು ಏನಾದರೂ ಆಪಾದನೆ ಕಾಂಗ್ರೆಸ್ ಮೇಲೆ ಮಾಡಬೇಕಾದ್ರೆ ದಯವಿಟ್ಟು ಜವಾಬ್ದಾರಿಯಿಂದ ಮಾತಾಡಿ. ನಾವು BJPಯವರು ಒಂಥರ ಅಲ್ಲ, BJP ಮೋಸ ಮಾಡಿಬಿಟ್ಟು ಬಂದಿದ್ದಾರೆ, ಸುಳ್ಳು ಹೇಳಿ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿ ಹೇಳ್ತಾ ಇದೆ. ಹಾಗಾದ್ರೆ ನೀವು 2009ರಲ್ಲಿ ಮೋಸ ಮಾಡಿಲ್ವಾ? 2004ರಲ್ಲಿ ಮೋಸ ಮಾಡಿಲ್ವಾ? ಆಗ್ತಾ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದನ್ನ ಬಿಟ್ಬಿಟ್ಟು ನೀವು ಕಾಂಗ್ರೆಸ್ ಮತ್ತೆ BJP ಒಂದಿದೆ ಅಂತ ಹೇಳಿದ್ರೆ ನೀವು ಹೇಳೋದನ್ನ ಕಾಂಗ್ರೆಸ್ BJP ಅದಕ್ಕೆ ನೋಡಿ 2009ರಲ್ಲಿ ಅಣು ಒಪ್ಪಂದ ಆಯ್ತು ಅಮೆರಿಕ ಜೊತೆ. ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಗವರ್ನಮೆಂಟ್ ಬೀಳಬೇಕಾಗಿತ್ತು. ಟ್ಯಾಂಪರ್ ಪ್ರೂಫ್ ಅಲ್ಲ, ರಿಸಲ್ಟ್ ಮಾಡಬಹುದು. ಇದರಲ್ಲಿ ಮ್ಯಾನಿಪುಲೇಟ್ ಆಗುವಂತ ಅವಕಾಶಗಳಿದೆ. ಇದನ್ನ ನೀವು ಬದಲಾವಣೆ ಮಾಡಿ ಇದನ್ನ ಬ್ಯಾಲೆಟ್ ಪೇಪರ್ಗೆ ನಾವು ಮತ್ತೆ ಹೋಗುವಂಥ ವ್ಯವಸ್ಥೆ ಚುನಾವಣೆ ಆಯೋಗ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ಟ್ಯಾಂಪರ್ ಮಾಡುವಂಥ ಅವಕಾಶಗಳು ಇರೋದ್ರಿಂದ ಇದರಲ್ಲಿ ಏನು ಭರವಸೆ ಎಲೆಕ್ಷನ್ ಕಮಿಷನ್ ಈ ಮಷೀನ್ ಮೇಲಿತ್ತು ಆ ಭರವಸೆಗಳು ಹೋಗಿದೆ. ಮಾಹಿತಿ ರಾಠೋಡ್ ಅವರೇ, ಈಗ ನಿಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಎಲ್ಲ ಅಪೋಸಿಷನ್ ಪಾರ್ಟಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮುಂದಿನ ಕೋರ್ಸ್ ಆಫ್ ಆಕ್ಷನ್ ಏನು, ಮುಂದೆ ಏನು ಮಾಡ್ತೀರಿ ನೀವು? ಈ ಒಂದು EVM ಮೆಷಿನ್ ಮೇಲೆ ನಂಬಿಕೆ ಹೋಗಿದೆಯಪ್ಪ, ನೆಕ್ಸ್ಟ್ ಏನು ಮಾಡ್ತೀರಿ ನೀವು? ರಾಜ್ಯಸಭೆ ಆಗಲಿ ಪಾರ್ಲಿಮೆಂಟಲ್ಲಿ ಇದು ಸುಟೇಬಲ್ ಪ್ಲೇಸ್ ಅಲ್ಲ. ಇಟ್ಸ್ ಎಲೆಕ್ಷನ್ ಕಮಿಷನ್ ಇಸ್ ದಿ
ರೈಟ್ ಪ್ಲೇಸ್ ಅಲ್ವಾ, ಅಲ್ಲಿ ಹೋಗಿ ಕೇಳಬೇಕಾಗಿರೋದು. ನೀವು ನೆಕ್ಸ್ಟ್ ಏನು ಮಾಡ್ತೀರಿ ನಿಮ್ಮ ಪಾರ್ಟಿ ಮತ್ತು ಪ್ರತಿಪಕ್ಷ? ನಾವು ಈಗಾಗಲೇ ದೇಶದ ಜನರ ಮುಂದೆ ಹುಗಾರವರೇ, ಈ ದೇಶದ ಜನರ ಮುಂದೆ ನಾವು ಈಗಾಗಲೇ ಈ ಸಮಸ್ಯೆದ ಬಗ್ಗೆ ಗಮನವನ್ನು ತಂದಿದ್ದಾರೆ. ನಮ್ಮ ಮೇಲೆ ಎಷ್ಟೇ ಆಪಾದನೆ ಮಾಡಿದ್ರು BSPಯ ಲೀಡರು ಶ್ರೀಮತಿ ಮಾಯಾವತಿಯವರು ಎತ್ತಿದ್ದಾರೆ, ಆಮ್ ಆದ್ಮಿ ಪಾರ್ಟಿಯ ಶ್ರೀ ಕೇಜ್ರಿವಾಲ್ ಅವರು ಇದರ ಮೇಲೆ ಎತ್ತಿದ್ದಾರೆ. ನಾವು ಕೂಡ ಇದರಲ್ಲಿ ಸಂಶಯದಿಂದ ಇದ್ದೀವಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನು BJP ತಮ್ಮ ಅನುಕೂಲಕ್ಕೆ ಬಂದಂಗೆ ಅದನ್ನು ಉಪಯೋಗ ಮಾಡ್ತಾ ಇದೆ. ಇಲೆಕ್ಷನ್ ಕಮಿಷನ್ BJPಯ ಏಜೆಂಟ್ ಥರ ವರ್ತನೆ ನಡೆಸ್ತಾ ಇದೆ. ಇದರ ಬಗ್ಗೆ ನಾವು ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದೀವಿ. ಎಲೆಕ್ಷನ್ ಕಮಿಷನ್ ನಿಮ್ಮ ಏಜೆಂಟ್ ಆಗಿದ್ರಾ, ಕಾಂಗ್ರೆಸ್ ಏಜೆಂಟ್ ಆಗಿದ್ರಾ? ಬಹಿರಂಗವಾಗಿ ಇದನ್ನ ಹ್ಯಾಕ್ ನಾಡಗೌಡ್ರೆ, ಇದು ಸಮಪಾಡ, ಇದು ಪೊಲಿಟಿಕಲ್ ಡಿಬೇಟ್ ಅಲ್ಲ, ಇದು ಇಟ್ಸ್ ಸೀರಿಯಸ್ ಡೆಮೋಕ್ರೆಟಿಕ್ ಸೆಟಪ್ ಉಳಿಬೇಕಾಗಿದೆ. ಇದು ಡೆಮೋಕ್ರಸಿನ ಸೇವ್ ಮಾಡಬೇಕಾಗಿರೋದು. ಇಲ್ಲಿ ಪಾರ್ಟಿ ಅನ್ನೋದು ABCD ಬಂದು ಹೋಗುತ್ತೆ, ಎಲ್ಲ ಬಿಟ್ಬಿಟ್ಟು ಟೆಕ್ನಿಕಲ್ ಪ್ರಾಬ್ಲಮ್ BJP ಕಾಂಗ್ರೆಸ್ ಒಂದನ ಕಾಂಗ್ರೆಸ್ ಇರ್ತದೆ, BJP ಇರುತ್ತೆ, ಇನ್ನೊಂದು ಪಾರ್ಟಿ ಬರುತ್ತೆ ಅಂತಲ್ಲ. ನಮ್ಮ ಇಡೀ ಭಾರತದ ಪಾರ್ಲಿಮೆಂಟರಿ ಡೆಮೋಕ್ರಸಿ ಇದೆ, ಅದು ವೋಟ್ ಮೇಲೆ ನಡೆಯೋದು, ಬ್ಯಾಲೆಟೋ ಅಥವಾ EVM ಮೇಲೆ. ಸೊ ಅದು ಸದೃಢವಾಗಬೇಕು. ಅಟ್ಸ್ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಹೆಚ್ಚು ಮಾಡಬೇಕು, ಅಕ್ಯುರೇಸಿ ಹೆಚ್ಚು ಮಾಡಬೇಕು, ಆಮೇಲೆ ಅದು ನಿಜವಾದಂಥ ಟ್ರಾನ್ಸ್ಪರೆನ್ಸಿನ ಆ್ಯಕ್ಟ್ ಮಾಡಬೇಕು. ಸೊ ಈ ವಿಚಾರದಲ್ಲಿ ಇವತ್ತು ಬ್ಯಾಲೆಟ್ಟು ಸರಿಯಲ್ಲ ಅಂತ ಬಂದಿದ್ವಿ, ಈಗ ಇದು ಸರಿಯಲ್ಲ ಅಂತ. ಈ ಬ್ಯಾಲೆಟ್ ಬಂದಾಗ ಮತ್ತೆ ಅವಾಗ ಗನ್ ಹಿಡಿದು ವೋಟ್ ಆಗುತ್ತಲ್ಲ, ಅವಾಗ ಏನು ಮಾಡ್ತೀರಿ? ಸೊ ನೀವು ಫರ್ದರ್ ನೀವು ಇಂಪ್ರೂವ್ಮೆಂಟ್ ಏನು? ಅಲ್ಲಿ ಅಟ್ಲೀಸ್ಟ್ ಕೆಲವು ಬೂತ್ ನಲ್ಲಿ ಗುಂಡಾಗಿರಿ ನಡೀತದೆ. ದಿಸ್ ಕ್ಯಾನ್ ಬಿ ಹ್ಯಾಕ್ಡ್ ಬೈ ಎನಿಬಡಿ. ಇದು ಇಂಟರ್ನ್ಯಾಷನಲ್ ಗುಂಡಾಗಿರಿ ಅಲ್ಲ ಸರ್, ವೆರಿ ಸಿಂಪಲ್ ಥಿಂಗ್. ನಾನು ಓದಿ ಶಾಕಿಂಗ್ ಆಗುತ್ತೆ. ಅಲ್ಲಿಂದ ಒಂದ್ ನಿಮಿಷ ಅಲ್ಲಿ ಏನು ಮಾಡಂಗಿಲ್ಲ, ಒಳಗೆ ಆಗುತ್ತಲ್ಲ ಅಂತ ಹೇಳೋದು. ಅಲ್ಲ, ಇಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಜರ್ಮನಿ ಕುಂತ ಮಾಡ್ತಾನೆ. ಅದನ್ನ ನೋಡಿ ಇವತ್ತಿನ ದಿವಸ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅಲ್ಲಿಂದ ನಿಮ್ಗೆ ಒಬ್ಬರಿಗೆ ಮಾಡೋ ಬದಲಿಗೆ ಲಕ್ಷ ಜನರಿಗೆ ಮಾಡ್ದಂಗ ಆಗುತ್ತೆ. ಪ್ರೋಗ್ರಾಮ್ ಹೆಂಗ್ ಮಾಡ್ಬೋದು ಅಂದ್ರೆ 100 ವೋಟಿನ ಮೇಲೆ ವೋಟ್ ಅವ್ರಿಗೆ ಹೋಗೋಂಗ್ ಮಾಡ್ಬೋದು. ಫಸ್ಟ್ 100 ವೋಟ್ ಕರೆಕ್ಟ್ ವೋಟ್ ಆಗುತ್ತೆ, 101 ನಾನು ಒಂದು ವಿಡಿಯೋ ಇದೆ ತೋರಿಸ್ತೀನಿ. ಅದು ಹಿಂದೆ ನ್ಯಾಷನಲ್ ಚಾನಲ್ ಬಂದಿರತಕ್ಕಂಥದ್ದು, ಮೊನ್ನೆ ನೋಡಿ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಚುನಾವಣೆಗೆ ಮೊದಲು ಒಂದು ವಾಟ್ಸಪ್ ಅಲ್ಲಿ ವೈರಲ್ ಆಗುತ್ತೆ, ನಿಮ್ಮ ವೋಟಿಂಗ್ ವೋಟ್ ಡಾಲ್ನೆ ಸೆ ಪಹಲೆ ಕಮಲ್ ಕಾ ನಿಶಾನ್ ದಬಾಯೆ. ಅಂದ್ರೆ ನೀವು EVM ಸರಿ ಇಲ್ಲ, EVMಗಳು ಪ್ರಾಬ್ಲಮ್ ಇದಾವೆ, ನೀವು ಅದನ್ನ ಚೆಕ್ ಮಾಡ್ಕೋಬೇಕಂತ. ಚೆಕ್ ಮಾಡೋದು ವೋಟರ್ ಕೆಲಸ ಅಲ್ಲ, ಅದು ಎಲೆಕ್ಷನ್ ಕಮಿಷನ್ ಕೆಲಸ, ಆಫೀಸರ್ ಕೆಲಸ. ಅಲ್ಲಿ ಏನು ಬರುತ್ತೆ ವೈರಲ್ ಆಗಿರೋದು, वोट डालने से पहले मशीन ठीक है या नहीं जानने के लिए आप बटन दबाइए, वोट डालने से पहले कमल का निशान दबाइए. ಸೊ ಈ ರೀತಿ ಅವನು ಓಟ ಚೆಕ್ ಮಾಡಕ್ಕೆ ಹೋದ್ರೆ ಒಂದು ಓಟ್ ಹೋಯ್ತೆ, ಅಲ್ಲಿ ಚೆಕ್ ಮಾಡಕ್ಕೆ ಹೋದ್ರೆ ಓಟ್ ಹೋಯ್ತೆ. ಅಂದ್ರೆ ಈ ರೀತಿ ಆದಂತ ವಾಪಸ್ ಮಾಡಕ್ಕಾಗಲ್ಲ. ಈ ಥರದ್ದು ಒಂದು ಕೆಟ್ಟು ಒಂದು ವೈರಲ್ ಆಗಿರ್ತಕ್ಕಂಥದ್ದು. ಅಂದರೆ ಚುನಾವಣಾ ವ್ಯವಸ್ಥೆಯಲ್ಲಿ ನಾಡಗೌಡ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, EVMಗಳ ಬಗ್ಗೆ ಟ್ಯಾಂಪರ್ ಆಗಿರೋ ಬಗ್ಗೆ ಅನುಮಾನ ಇದೆ, ಮತ್ತೊಂದು ಕಡೆ ಸಾಕ್ಷಿ ಇದೆ ಅಂತ ಹೇಳ್ತಾರೆ. ಎಲೆಕ್ಷನ್ ಕಮಿಷನ್ ಅದೊಂದು ನನ್ನ ಕೇಸು, ನಾನು ಚೆಕ್ ಮಾಡ್ತೀನಿ, ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ತನಿಖೆ ಮಾಡ್ತೀನಿ ಇದನ್ನ ಅಂದ್ರೆ ಅವ್ರು ಒಪ್ಕೊಂಡಂಗೆ ಆಯ್ತಲ್ವಾ? 100% ನಿಮಗೆ ಅರ್ಥ ಇದೆ. ಇಲೆಕ್ಷನ್ ಸಿಸ್ಟಮ್ ಇಲೆಕ್ಷನ್ ಕಮಿಷನ್ ಸಮ್ ರೂಲ್ಸ್ ತರಲಿ ಬೇಡ. ನಾನು ಎಂತ ರೂಲ್ಸ್ ತಂದಿದ್ದಾರೆ ಈಗ ಅಂದ್ರೆ, ನಮ್ ಡೆಮಾಕ್ರೆಟಿಕ್ ನಾವು ಹಳ್ಳಿ ಜನರಿಗೆ ಹೋಗಿ ಭಾಷಣ ಮಾಡಕ್ಕೆ ಬಂದ್ ಮಾಡ್ತಾ ಇದ್ದಾರೆ. ಈಗ 38 ಕೋಟಿ ಜನ ಅಕ್ಷರಿಸ್ತಿದ್ದಾರೆ, ನೀವು VVPAT ಅವ್ರು ಎಲ್ಲಿ ಚೆಕ್ ಮಾಡ್ತಾರೆ? ಅಲ್ಲ ಚೆಕ್ ಅಲ್ಲ ಸರ್, ನನ್ಗೆ ಅವ್ರಿಗೆ ಹೋಗಿ ಭಾಷಣ ಮಾಡಕ್ಕೆ ಅವಕಾಶ ಮಾಡಂಗಿಲ್ಲ. ಪರ್ಮಿಷನ್ ತಗೋ, ಅವ್ರ ಪರ್ಮಿಷನ್ ತಾಲೂಕ್ನಾಗ ಇರ್ತದೆ. ನೀವು 8 ತಾಸು ಮೊದಲೇ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಎಲ್ಲಿ ಕೆಪಾಸಿಟಿ ಇರುತ್ತೆ? ಆಮ್ ಆದ್ಮಿ ಮತ್ತು BJP ಕ್ವಿಕ್ ಆಗಿ ಈಗ ನೀವು BJPಯ ವಿಶ್ವಾಸವನ್ನು ಗೆಲ್ಲಬೇಕಾಗತ್ತೆ. ಈಗ BJP ಅವ್ರು ಗೆದ್ದಿದ್ದಾರೆ, ಬರೀ ಚುನಾವಣೆ ಬೇರೆ, ಮುಂದಿನ ಚುನಾವಣೆ. ಈಗ BJP ನೆಕ್ಸ್ಟ್ ಮುಂದಿನ ಚುನಾವಣೆ ಬರ್ಬೇಕಾ? ಕರ್ನಾಟಕ ಬರ್ಬೇಕು, ಎಲ್ಲ ರಾಜ್ಯಕ್ಕೆ ಹೋಗಲೇಬೇಕು. ಇದು ಒಂದು ಚುನಾವಣೆ ಬಿಟ್ಬಿಡಿ. ನೀವು ಈ ಚುನಾವಣೆ ಬಗ್ಗೆ ಲೂಫಾಲ್ ಆಗಿದೆ, ಮಾಲ್ ಪ್ರಾಕ್ಟೀಸ್ ಆಗಿದೆ, EVM ನಿಮ್ಮ ಕೈ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀರಿ. ಮುಂದಿನ ಚುನಾವಣೆ ಆಗಬೇಕಾದ್ರೆ ಎಲ್ಲ ಪಾರ್ಟಿಯವರು ಹೋಗಬೇಕು. ಚುನಾವಣಾ ಆಯೋಗ BJPನ ವಿಶ್ವಾಸಕ್ಕೆ ತೆಗೆದುಕೊಳ್ತೀರಾ? ಇಲ್ಲ ಇಲ್ಲ, ಚುನಾವಣಾ ಆಯೋಗ ಇವತ್ತು ಯಾವ ವರ್ತನೆಯನ್ನ ತೋರ್ತಾ ಇದೆಯೋ ಅದು ಖಂಡಿತ ಅನ್ಡೆಮಾಕ್ರೆಟಿಕ್. ಅದನ್ನು ಖಂಡಿತವಾಗ್ಲೂ ಬದಲಾಯಿಸಬೇಕಾಗಿದೆ. ಡಿಕ್ಟೇಟರ್ ರೀತಿ ಬಿಹೇವ್ ಮಾಡ್ತಾ ಇದೆ. ಆಯೋಗದ ಮುಂದೆ ನೀವು ಹೋರಾಟ ಮಾಡಬೇಕಾಗಿದೆ. ಖಂಡಿತವಾಗ್ಲೂ ಹೋರಾಟ ಮಾಡ್ತಾ ಇದ್ದೀವಿ. 11ನೇ ತಾರೀಕು ದೊಡ್ಡ ಹೋರಾಟ ಇದೆ ಅದಕ್ಕೆ ಇಡೀ ದೇಶಾದ್ಯಂತ. EVM ಟ್ಯಾಂಪರಿಂಗ್ ಹೌದಾ ಅಲ್ಲ ಅಂತ ಅದಂತೂ ನಿಮಗೆ ಗೊತ್ತಾಗ್ತಾ ಇದೆ. ಅಟ್ಲೀಸ್ಟ್ VVPAT ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, VVPAT ಮೆಷಿನ್ ಹಾಕಿ ವೋಟರ್ ಗೊತ್ತಾಗ್ಲಿ ಅಂತ ಹೇಳಿ 2019ಕ್ಕೆ ಅದು ಕಂಪ್ಲೀಟ್ ಆಗಿ ಬರಬೇಕು. ಅದು VVPAT ಆಗಿಲ್ಲ ಅಂದ್ರೆ ಈಗ
ಕರ್ನಾಟಕ ಅಸೆಂಬ್ಲಿ ಬರ್ಬೇಕದು. ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಈಗ ಗೆದ್ದಾಗ ಭಾಳ ಜನ ತಂದೆ ತಾಯಿ ಇರ್ತಾರೆ, ಸೋತಾಗ ಯಾರು ಇರಲ್ಲ. ಈಗ ಪಾಪ ಇವಿಎಂಗೆ ಸೋಲಿಗೆಲ್ಲ ಇವಿಎಂ ಕಾರಣ ಆಗಿದೆ. ಈಗ ನೀವೇ ಫಸ್ಟ್ ರೇಸ್ ಮಾಡಿದ್ದು, LK ಅಡ್ವಾಣಿ ಅವರು ರೇಸ್ ಮಾಡಿದ್ದು ಇವಿಎಂ ಸರಿ ಇಲ್ಲ ಅಂತ ಬಿಜೆಪಿ ಶುರು ಮಾಡಿದ್ದು. ಮೊನ್ನೆ ಸುಬ್ರಹ್ಮಣ್ಯ ಸ್ವಾಮಿ ಟ್ವೀಟ್ ಮಾಡಿದ್ದಾರೆ, 40-50 ಕ್ಷೇತ್ರದಲ್ಲಿ ಇವಿಎಂ ಗೆಲುವು ಕೊಡಿಸಿದೆ ನಮಗೆ, ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ ಅಂತ ಹೇಳಿದ್ದಾರೆ. ಈ ರೀತಿ ಕಮೆಂಟ್ಗಳು ಇದಾವೆ, ಅದು ನಿಮ್ಮ ಪಾರ್ಟಿ ಆ ಪಾರ್ಟಿ ಅಂತ. ಬಟ್ ಇದು ಸುಧಾರಣೆ ಆಗಬೇಕಾದ್ರೆ ಆಯೋಗದ ಮುಂದೆ ನಿಮ್ಮ ಪಾರ್ಟಿ ಹೋಗಿ ರೆಡಿ ಇದೆಯಾ? ಅಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದಿಲ್ವ, ಇಲ್ಲ ಅಂತ ಅಲ್ಲ ನಾನು ಹೇಳಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇಷ್ಟು ದೊಡ್ಡ ಒಂದು ಸೆಟಪ್ ಅಲ್ಲಿ ಆಯೋಗ ಮ್ಯಾನಿಪುಲೇಟ್ ಮಾಡಿದೆ ಅಂದ್ರೆ ಇದನ್ನ ಯಾರು ಬಟ್ ಆಗ್ತಾ ಇದೆ ಅನ್ನೋದು ಅನುಮಾನಕ್ಕೆ ಪುಷ್ಟಿ ಸಿಗ್ತಾ ಇದೆ. ಖಂಡಿತ ಅದ್ರ ಬಗ್ಗೆ ತನಿಖೆ ಆಗಲಿ, ಅದ್ರ ಬಗ್ಗೆ ಆಗಲಿ, ಅದ್ರ ಬಗ್ಗೆ ತನಿಖೆ ಆಗಲಿ, ಇಂಟರಾಗೇಷನ್ ಆಗಲಿ, ಒಳ್ಳೆ ರೀತಿಯಲ್ಲಿ ಆಗಲಿ. ಒಂದು ಚಿಕ್ಕ ಪ್ರಾಬ್ಲಮ್ ರಾಠೋಡ್ ಕ್ವಿಕ್ ಆಗಿ ಇದು ಒಂದು ಇಂಡಿಪೆಂಡೆಂಟ್ ತನಿಖೆ ಆಗ್ಬೇಕಂತ ಹೇಳ್ತಾರೆ ತಾವು ಪರ್ಯಾಯ. ಖಂಡಿತ ಸರ್, ಇಂಡಿಪೆಂಡೆಂಟ್ ತನಿಖೆ ಆಗಲಿ ಬಿಡಲಿ, ಎಲೆಕ್ಷನ್ ಕಮಿಷನ್ ಕೂಡಲೇ ವೋಟಿಂಗ್ ಮಷೀನ್ ರದ್ದು ಮಾಡಬೇಕು. ಅದನ್ನ ರದ್ದು ಮಾಡಿ ಬ್ಯಾಲೆಟ್ ಪೇಪರ್ನ ಉಪಯೋಗಬೇಕು. ಇದು ನಮ್ಮ ಡಿಮಾಂಡ್ ಸರ್. ಅಂದ್ರೆ 2018 ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಬ್ಯಾಲೆಟ್ ಬಾಕ್ಸ್ ಬರ್ಬೇಕಂತೀರಿ? ಹೌದು. ಎಸ್, ಧನ್ಯವಾದ ಪ್ರಕಾಶ್ ರಾಠೋಡ್ ಅವರೇ, ಮೋಹನ್ ದಾಸರಿ, ಕೃಷ್ಣಮೂರ್ತಿ, ಡಾಕ್ಟರ್ ನಾಡಗೌಡ್ರೆ ಮತ್ತು ಶಿವಕುಮಾರ್, ಧನ್ಯವಾದ. ಯಾಕಂದರೆ ಇದು ಪ್ರಜಾಪ್ರಭುತ್ವ ಅನ್ನೋದು ಒಂದು ಪಕ್ಷದ್ದು ಅಥವಾ ಇನ್ನೊಂದು ಪಕ್ಷದ ಹೋರಾಟ ಅಲ್ಲ, ಇದು ಜನರ ಹೋರಾಟ. ಯಾಕಂದ್ರೆ ಅಸ್ತಿತ್ವ ಅನ್ನುವಂಥದ್ದು ಜನರು ಇದ್ದರೆ ಮಾತ್ರ. ಜನರು ಓಟ್ ಹಾಕುವಂಥದ್ದು ಮೋಸ ಆಗೋದಾದರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಹೋಗುತ್ತೆ. ಅದು ಯಾವುದೇ ಪಾರ್ಟಿ ಇರಲಿ, ಎ ಪಾರ್ಟಿ ಬಿ ಪಾರ್ಟಿ ಇಂಪಾರ್ಟೆಂಟ್ ಅಲ್ಲ. ನನಗೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಯೋದು ಯಾವಾಗ ಅಂದರೆ ಚುನಾವಣೆ ಮೂಲಕ. ಚುನಾವಣೆ ಅದು ಪಾರದರ್ಶಕವಾಗಿರಬೇಕು, ನಿಖರವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ನನ್ನ ಓಟ್ ಯಾರಿಗೆ ಹೋಗಿದೆ ನನಗೆ ಖಾತ್ರಿ ಆಗಬೇಕು. ಸೊ ಅಂಥದ್ದೊಂದು ವ್ಯವಸ್ಥೆ ಬರಬೇಕಾದ್ರೆ ಇನ್ನೊಂದು ಎಕ್ಸ್ಪೆರಿಮೆಂಟ್ಗೆ ಹೋಗಬೇಕಾಗತ್ತೆ. ಆದರೆ 2 ಎಕ್ಸ್ಪೆರಿಮೆಂಟ್ ಆಗಿದ್ದಾವೆ. ಸೊ ಆ 2 ಎಕ್ಸ್ಪೆರಿಮೆಂಟ್ಗಳು ನಂಬಿಕೆ ಇಲ್ಲದೆ ಹೋದರೆ ಇನ್ಯಾವ ಎಕ್ಸ್ಪೆರಿಮೆಂಟ್ಗೆ ಆಯೋಗ ಮನಸ್ಸು ಮಾಡುತ್ತೆ. ಆಯೋಗದ ಮೇಲೆ ಒತ್ತಡ ತರುವಂಥ ಕೆಲಸ ಕೂಡ ಆಗಬೇಕಾಗಿದೆ ಅಂತ ಹೇಳ್ತೀವಿ. ಇವತ್ತಿನ ವಿಶೇಷ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಸುದ್ದಿ TV ಸುಳ್ಳು ಹೇಳಲ್ಲ.